ಕಥೆಯ ಆರಂಭದಲ್ಲಿ ಸ್ಯಾಂಟಿಯಾಗೋನ್ ಒಂದು ಜೈಲನ್ನ ನೋಡ್ತೀವಿ. ಅಲ್ಲಿ ಸಾವಿರಾರು ಅಪಾಯಕಾರಿ ಅಪರಾಧಿಗಳನ್ನ ಇಡಲಾಗಿದೆ. ಇದು ಸ್ಯಾಂಟಿಯಾಗೋನಲ್ಲೇ ಮೋಸ್ಟ್ ಸೆಕ್ಯೂರ್ ಜೈಲು. ಯಾಕಂದ್ರೆ ಇಲ್ಲಿಂದ ಇವತ್ತಿನವರೆಗೂ ಯಾವ ಕೈದಿಯೂ ಪರಾರಿಯಾಗಿಲ್ಲ. ಮತ್ತು ಇದಕ್ಕೆ ಕಾರಣ ಇಲ್ಲಿನ ವಾರ್ಡನ್. ಇವನು ತುಂಬಾ ಸ್ಟ್ರಿಕ್ಟ್ ಮತ್ತು ಕ್ರೂರ ಮನುಷ್ಯ. ಸಣ್ಣ ತಪ್ಪು ಮಾಡಿದ್ರೂ ಕೈದಿಗಳನ್ನ ಇವನು ಕ್ರೂರವಾಗಿ ಹೊಡಿತಾನೆ. ಇದೇ ಕಾರಣಕ್ಕೆ ಈ ಜೈಲಿನ ಕೈದಿಗಳು ಇಲ್ಲಿಂದ ಓಡಿ ಹೋಗೋದು ಹಾಗಿರ್ಲಿ, ಒಂದು ಸಣ್ಣ ತಪ್ಪು ಮಾಡೋಕು ಮುಂಚೆ ಕೂಡ 100 ಸಲ ಯೋಚಿಸ್ತಾರೆ. ಆದ್ರೆ ಇನ್ಮುಂದೆ ವಾರ್ಡನ್ನ ಈ ಭಯ ಜಾಸ್ತಿ ದಿನ ಇರಲ್ಲ. ಯಾಕಂದ್ರೆ ಈಗ ಇಲ್ಲಿಗೆ ಒಬ್ಬ ಚಾಲಾಕಿ ಮನುಷ್ಯ ಬಂದಿದ್ದಾನೆ. ಅವನ ಹೆಸರು ಲಿಯಾನ್. ಲಿಯಾನ್ ಒಬ್ಬ ಆರ್ಕಿಟೆಕ್ಟ್. ಯಾವುದೇ ಬಿಲ್ಡಿಂಗ್ ನ ನೋಡಿದ್ರೂ ಅದು ಎಷ್ಟು ವರ್ಷ ಹಳೆಯದು ಮತ್ತು ಅದನ್ನ ಹೇಗೆ ಡಿಸೈನ್ ಮಾಡಲಾಗಿದೆ ಅಂತ ಅವನಿಗೆ ಗೊತ್ತಾಗುತ್ತೆ. ಲಿಯಾನ್ ಈಗ ಜೈಲಿಗೆ ಎಂಟ್ರಿ ಮಾಡ್ತಿದ್ದಾನೆ. ಎಂಟರ್ ಆಗ್ತಿದ್ದ ಹಾಗೆ ಅವನ ತಲೆಯಲ್ಲಿ ಇಲ್ಲಿಂದ ಓಡಿ ಹೋಗೋ ಪ್ಲಾನಿಂಗ್ ಶುರುವಾಗುತ್ತೆ. ಇಲ್ಲಿ ನಮಗೆ ಗೊತ್ತಾಗುತ್ತೆ ಲಿಯಾನ್ ಒಬ್ಬನೇ ಇಲ್ಲ ಅಂತ. ಅವನ ಜೊತೆ 4 ಜನ ಸಂಗಾತಿಗಳು ಇದ್ದಾರೆ. ಸ್ವಲ್ಪ ಹೊತ್ತಿನ ನಂತರ ಆಫೀಸರ್ ಎಲ್ಲ ಕೈದಿಗಳನ್ನ ನಿಲ್ಲಿಸಿ ಜೈಲಿನ ರೂಲ್ಸ್ ಹೇಳ್ತಾನೆ ಮತ್ತು ಯಾರಾದ್ರೂ ರೂಲ್ ಬ್ರೇಕ್ ಮಾಡೋಕೆ ಟ್ರೈ ಮಾಡಿದ್ರೆ ಅವರನ್ನ ಕೊಂದು ಹಾಕಲಾಗುತ್ತೆ ಅಂತ ಹೇಳ್ತಾನೆ. ಇದಾದ ಮೇಲೆ ಎಲ್ಲಾ ಕೈದಿಗಳನ್ನ ಅವರ ಬ್ಲಾಕ್ಸ್ ಕಡೆಗೆ ಲೈನ್ ನಲ್ಲಿ ಕರ್ಕೊಂಡು ಹೋಗ್ಲಾಗುತ್ತೆ. ಇಲ್ಲಿ ಲಿಯಾನ್ ಓಡ್ತಾ ಬಂದು ಸೆಲ್ ನಂಬರ್ 50 ಹಿಡಿಯೋಕೆ ಟ್ರೈ ಮಾಡ್ತಾನೆ. ಯಾಕಂದ್ರೆ ಇಲ್ಲಿಂದ ಎಸ್ಕೇಪ್ ಆಗೋಕೆ ಸೆಲ್ ನಂಬರ್ 50 ಪರ್ಫೆಕ್ಟ್ ಜಾಗ ಅಂತ ಅವನಿಗೆ ಗೊತ್ತಿರುತ್ತೆ. ಆದ್ರೆ ಅವನು ಸೆಲ್ ನಂಬರ್ 50 ಬಾಗಿಲು ತೆಗೆದಾಗ ಅಲ್ಲಿ ಆಗ್ಲೇ ಒಬ್ಬ ಮನುಷ್ಯ ಅದನ್ನ ಆಕ್ಯುಪೈ ಮಾಡಿರ್ತಾನೆ. ಇದನ್ನ ನೋಡಿ ಲಿಯಾನ್ ತುಂಬಾನೇ ಬೇಜಾರಾಗ್ತಾನೆ. ಮತ್ತೆ ಇಷ್ಟ ಇಲ್ಲದಿದ್ರೂ ಅವನು ಸೆಲ್ ನಂಬರ್ 50 ಪಕ್ಕದ ಸೆಲ್ಗೆ ಹೋಗ್ತಾನೆ. ಅಷ್ಟರಲ್ಲಿ ಲಿಯಾನ್ನ ಉಳಿದ 4 ಜನ ಫ್ರೆಂಡ್ಸ್ ಪ್ಲಾನ್ ಪ್ರಕಾರ ಯಾವ ಸೆಲ್ಗಳನ್ನ ಆಕ್ಯುಪೈ ಮಾಡಬೇಕಿತ್ತೋ ಅಲ್ಲೇ ಸೆಟಲ್ ಆಗಿರೋದನ್ನ ನಾವು ನೋಡಬಹುದು. ಸ್ವಲ್ಪ ಹೊತ್ತಿನ ನಂತರ ಲಿಯಾನ್ನ ಫ್ರೆಂಡ್ಸ್ ಅವನ ಸೆಲ್ಗೆ ಬರ್ತಾರೆ. ಇಲ್ಲಿ ರಾಫೆಲ್ ಲಿಯಾನ್ಗೆ ಹೇಳ್ತಾನೆ, ನೀನು ಸೆಲ್ ನಂಬರ್ 50ಕ್ಕೆ ಹೋಗ್ಬೇಕಿತ್ತು, ಆದ್ರೆ ಇದು ಸೆಲ್ ನಂಬರ್ 51 ಅಲ್ವಾ ಅಂತ. ಅದಕ್ಕೆ ಲಿಯಾನ್ ಹೇಳ್ತಾನೆ, ನಿಮಗೆ ಅದು ಈಜಿ ಇತ್ತು, ಯಾಕಂದ್ರೆ ನಿಮ್ಮ ಸೆಲ್ ಕೆಳಗಡೆ ಗ್ರೌಂಡ್ ಫ್ಲೋರ್ ನಲ್ಲಿತ್ತು. ಅದಕ್ಕೆ ನೀವು ಆರಾಮಾಗಿ ನಿಮ್ಮ ಸೆಲ್ನ ಆಕ್ಯುಪೈ ಮಾಡ್ಕೊಂಡ್ರಿ. ಆದ್ರೆ ನನ್ನ ಸೆಲ್ ಫಸ್ಟ್ ಫ್ಲೋರ್ ನಲ್ಲಿದೆ. ಆ ಕಾರಣದಿಂದ ನಂಗೆ ಅದನ್ನ ಆಕ್ಯುಪೈ ಮಾಡೋಕೆ ಆಗ್ಲಿಲ್ಲ. ಇಲ್ಲಿ ಇವರ ಫ್ರೆಂಡ್ ಜರ್ಮನ್ ಹೇಳ್ತಾನೆ, ಇಲ್ಲಿ ಗೋಡೆ ಹಾರಿ ಎಸ್ಕೇಪ್ ಆಗೋದು ತುಂಬಾನೇ ಕಷ್ಟ. ಇದಾದ್ಮೇಲೆ ಅವರು ಪ್ಲಾನ್ ಬಿ ಮೇಲೆ ಕೆಲಸ ಮಾಡ್ತಾ ನಡಿತಾ ಹೆಜ್ಜೆಗಳ ಮೂಲಕ ಜೈಲಿನ ಉದ್ದವನ್ನ ಅಳೆಯೋಕೆ ಶುರು ಮಾಡ್ತಾರೆ. ಜೈಲಿನ ಉದ್ದವನ್ನ ಅಳೆದ ಮೇಲೆ ಅವನು ನೇರವಾಗಿ ತನ್ನ ಫ್ರೆಂಡ್ಸ್ ಹತ್ರ ಬಂದು ಅವರಿಗೆ ಹೇಳ್ತಾನೆ, ಹೇಗಾದ್ರೂ ಮಾಡಿ ಇಲ್ಲಿಂದ ಓಡಿ ಹೋಗ್ಬೇಕು ಅಂತ. ಆಗ ಜರ್ಮನ್ ಹೇಳಿದ, ನಿನಗೆ ಹುಚ್ಚ, ಇಲ್ಲಿಂದ ತಪ್ಪಿಸಿಕೊಳ್ಳೋದು ಇಂಪಾಸಿಬಲ್ ಅಂತ. ಯಾಕಂದ್ರೆ ಸುತ್ತಲೂ ಜೈಲಿನ ಎತ್ತರದ ಗೋಡೆಗಳಿವೆ, ಅದನ್ನ ನಾವೆಂದೂ ಹಾರಿ ಹೋಗೋಕೆ ಆಗಲ್ಲ. ಮತ್ತೆ ಗಾರ್ಡ್ಸ್ ಕೂಡ 4 ಕಡೆಯಿಂದ ನಮ್ಮ ಮೇಲೆ ಕಣ್ಣಿಟ್ಟಿದ್ದಾರೆ. ನಮ್ಮ ಮೇಲೆ ಸ್ವಲ್ಪ ಅನುಮಾನ ಬಂದ್ರೂ ಅವರು ನಮ್ಮನ್ನ ಕೊಂದು ಹಾಕ್ತಾರೆ. ಆಗ ಲಿಯಾನ್ ಹೇಳ್ತಾನೆ, ನಾನು ಹೆಜ್ಜೆಗಳನ್ನ ಅಳೆದು ಜೈಲಿನಿಂದ ಹೊರಗೆ ಹೋಗೋ ದಾರಿನ ಕಂಡು ಹಿಡಿದಿದ್ದೀನಿ. ನಾವು ಇಲ್ಲಿಂದ ಜೈಲಿನ ಹೊರಗಿರೋ ರೋಡ್ಗೆ ಬರೀ 90 ಮೀಟರ್ಸ್ ದೂರದಲ್ಲಿದ್ದೀವಿ. ಅದಕ್ಕೆ ನಾವು ಗೋಡೆ ಹಾರಿ ಇಲ್ಲಿಂದ ತಪ್ಪಿಸಿಕೊಳ್ಳೋದು ಬೇಡ. ಬದಲಾಗಿ ನಾವು ಇಲ್ಲಿ ನೆಲದ ಕೆಳಗೆ ಒಂದು ಸುರಂಗ ಕೊರೆಯೋಣ. ಅದು ಇಲ್ಲಿಂದ ಹೊರಗಿನವರೆಗೂ ಹೋಗುತ್ತೆ. ಈ ಜೈಲಿನ ಹೊರಗೆ ಕಾಡಿದೆ. ಮತ್ತೆ ಒಂದ್ಸಲ್ ನಾವು ಇಲ್ಲಿಂದ ಹೊರಬಂದ್ರೆ ಕಾಡಿನಲ್ಲಿ ಗಾರ್ಡ್ಸ್ ನಮ್ಮನ್ನ ಹುಡುಕೋಕೆ ಆಗಲ್ಲ. ಆಮೇಲೆ ತುಂಬಾ ಆರಾಮಾಗಿ ನಾವು ಇಲ್ಲಿಂದ ಪರಾರಿಯಾಗಬಹುದು. ಆದ್ರೆ ಇವರ ತಲೆಯಲ್ಲಿರೋ ದೊಡ್ಡ ಪ್ರಶ್ನೆ ಅಂದ್ರೆ, ಅಷ್ಟು ಉದ್ದದ ಸುರಂಗ ಕೊರೆಯುವಾಗ ಅದರಿಂದ ಹೊರಬರೋ ಮಣ್ಣನ್ನ ಇವರು ಎಲ್ಲಿ ತಗೊಂಡು ಹೋಗಿ ಹಾಕ್ತಾರೆ ಅನ್ನೋದು. ಈ ಪ್ರಶ್ನೆ ಇವರ ಮೂರನ್ನು ತುಂಬಾ ಕಾಡ್ತಾ ಇರುತ್ತೆ. ಮತ್ತೆ ಲಿಯಾನ್ ಯೋಚನೆ ಮಾಡ್ತಾನೆ, ಸುರಂಗದಿಂದ ಬರೋ ಮಣ್ಣನ್ನ ಕೊನೆಗೆ ಎಲ್ಲಿ ಹಾಕೋದು ಅಂತ. ಈಗ ಇವರು ಮೂವರು ಸುರಂಗದಿಂದ ಬರೋ ಮಣ್ಣನ್ನ ಹೇಗೆ ಮುಚ್ಚಿಡೋದು ಅನ್ನೋ ಬಗ್ಗೆ ಪ್ಲಾನ್ ಮಾಡ್ತಾ ಇರ್ತಾರೆ. ಆಗೊಬ್ಬ ಕೈದಿಯ ಕಣ್ಣು ಇವರ ಮೇಲೆ ಬೀಳುತ್ತೆ. ಅವನ ಹೆಸರು ಬಿಗಾಟ್. ಬಿಗಾಟ್ ಒಬ್ಬ ಮೋಸ್ಗಾರ. ಅವನು ಈ ಜೈಲಿನ ವಾರ್ಡನ್ ಜೊತೆ ಕೈ ಜೋಡಿಸಿದ್ದಾನೆ. ಯಾರಾದ್ರೂ ಕೈದಿ ಜೈಲಿನಿಂದ ತಪ್ಪಿಸಿಕೊಳ್ಳೋದನ್ನ ಅಥವಾ ರೂಲ್ ಬ್ರೇಕ್ ಮಾಡೋದನ್ನ ನೋಡಿದ್ರೆ ಬಿಗಾಟ್ ಗುಟ್ಟಾಗಿ ಹೋಗಿ ಗಾರ್ಡ್ಸ್ಗೆ ದೂರು ಕೊಡ್ತಾನೆ. ಈಗ ಅವನು ತುಂಬಾ ದಿನಗಳಿಂದ ಲಿಯಾನ್ ಮತ್ತು ಅವನ ಇಬ್ಬರು ಗೆಳೆಯರ ಮೇಲೆ ಕಣ್ಣಿಟ್ಟಿದ್ದಾನೆ. ಇವರು ಮೂವರು ತುಂಬಾ ಹೊತ್ತು ಒಟ್ಟಿಗೆ ಮಾತಾಡೋದನ್ನ ನೋಡಿ ಬಿಗಾಟ್ಗೆ ಅನುಮಾನ ಬರುತ್ತೆ. ಅದಕ್ಕೆ ಅವನು ನೇರವಾಗಿ ಬಂದು ರಾಫೆಲ್ನ ಮೀಟ್ ಮಾಡ್ತಾನೆ. ರಾಫೆಲ್ ಹತ್ತಿರ ಬಂದು ಹೇಳ್ತಾನೆ, ಕಳೆದ ಕೆಲವು ದಿನಗಳಿಂದ ನಾನು ನಿಮ್ಮ ಮೂವರ ಮೇಲೆ ಕಣ್ಣಿಟ್ಟಿದ್ದೀನಿ. ನನಗೆ ಗೊತ್ತು, ನೀವು ಮೂವರು ಇಲ್ಲಿಂದ ತಪ್ಪಿಸಿಕೊಳ್ಳೋ ಪ್ಲಾನ್ ಮಾಡ್ತಿದ್ದೀರಿ. ಅದಕ್ಕೆ ನಾನು ಕೂಡ ನಿಮ್ಮ ಈ ಪ್ಲಾನ್ ನಲ್ಲಿ ಸೇರ್ಕೋಬೇಕು ಅಂತ ಅಂದುಕೊಂಡಿದ್ದೀನಿ. ಇಲ್ಲಿ ಬಿಗಾಟ್ ಮುಖ ನೋಡಿ ರಾಫೆಲ್ಗೆ ಏನೋ ಅನುಮಾನ ಬರುತ್ತೆ. ಅದಕ್ಕೆ ರಾಫೆಲ್ ಬಿಗಾಟ್ಗೆ ಹೇಳ್ತಾನೆ, ಅಂತದ್ದೇನೂ ಇಲ್ಲ, ನಾವು ಸುಮ್ಮನೆ ಮಾತಾಡ್ತಿದ್ವಿ ಅಷ್ಟೇ. ನಮಗೆ ಇಲ್ಲಿಂದ ತಪ್ಪಿಸಿಕೊಳ್ಳೋ ಯಾವ ಪ್ಲಾನ್ನೂ ಇಲ್ಲ. ಮರುದಿನ ಲಿಯಾನ್, ಜರ್ಮನ್ ಮತ್ತು ರಾಫೆಲ್ ಮೂರು ಕೆಳಗಿನ ಸೆಲ್ಗೆ ಬರ್ತಾರೆ. ರಾಫೆಲ್ ಒಂದು ಕಡೆಯ ಗೋಡೆಯನ್ನ ನೋಡಿ ಹೇಳ್ತಾನೆ, ನಾವು ಇದೇ ಗೋಡೆಯನ್ನ ಕೊರೆದು ಸುರಂಗ ಮಾಡೋಣ. ಆದ್ರೆ ಸಮಸ್ಯೆ ಏನಂದ್ರೆ, ಒಂದು ವೇಳೆ ಕೆಲಸ ಶುರು ಮಾಡಿದ್ರೆ ಸುರಂಗವನ್ನ ಹಾಗೆ ಬಿಡೋಕಾಗಲ್ಲ. ಯಾಕಂದ್ರೆ ಪ್ರತಿ ಸಂಜೆ ಗಾರ್ಡ್ಸ್ಗಳು ಪ್ರತಿ ಸೆಲ್ನ ಚೆಕ್ ಮಾಡೋಕೆ ಬರ್ತಾರೆ. ಒಂದು ವೇಳೆ ಅವರು ಸುರಂಗವನ್ನ ನೋಡಿದ್ರೆ ನಾವೆಲ್ಲ ಸಿಕ್ಕಿ ಬೀಳ್ತೀವಿ. ಆಗ ಲಿಯಾನ್ ಹೇಳ್ತಾನೆ, ನಾವೀಗ ಈ ಗೋಡೆಯ ಒಂದು ಭಾಗನ ಒಡೆದು ಅದೇ ತರಹದ ಒಂದು ಫೇಕ್ ಬ್ಲಾಕ್ ನ ತಯಾರು ಮಾಡೋಣ. ಇದರಿಂದ ಸಂಜೆ ಗಾರ್ಡ್ಸ್ ಸೆಲ್ನ ಚೆಕ್ ಮಾಡೋಕೆ ಬಂದಾಗ ಆ ಫೇಕ್ ಬ್ಲಾಕ್ ನ ಗೋಡೆಗೆ ಫಿಕ್ಸ್ ಮಾಡಿ ಸುರಂಗನ್ ಮುಚ್ಚಿಡಬಹುದು. ಆಗ ಗಾರ್ಡ್ಸ್ ಕೈಗೆ ಸಿಕ್ಕಿ ಬೀಳೋದ್ರಿಂದ ಬಚಾವಾಗಬಹುದು. ಇದೆಲ್ಲ ಸರಿ. ಆದ್ರೆ ದೊಡ್ಡ ಪ್ರಶ್ನೆ ಅಂದ್ರೆ, ಸುರಂಗದಿಂದ ಹೊರಬ್ರೋ ಈ ಮಣ್ಣನ್ನ ಇವರು ಏನು ಮಾಡ್ತಾರೆ ಅನ್ನೋದು. ಆಗ ಲಿಯಾನ್ ತನ್ನ ಗಿಟಾರ್ ಫ್ರೆಂಡ್ ನ ಸೆಲ್ಗೆ ಕರೀತಾನೆ. ಅವನು ತನ್ನ ಗಿಟಾರ್ ಒಳಗಿಂದ ಒಂದು ದೊಡ್ಡ ಸ್ಕ್ರೂ ಡ್ರೈವರ್ ತೆಗೆದು ಲಿಯಾನ್ಗೆ ಕೊಡ್ತಾನೆ. ಆಮೇಲೆ
ಲಿಯಾನ್ ಛಾವಣಿಯಲ್ಲಿ ಚೌಕ ಸುರಂಗ ಕೊರೆಯತೊಡಗಿದ. ಇದ್ರಿಂದ ತುಂಬಾ ಸೌಂಡ್ ಆಗ್ತಿತ್ತು. ಅದನ್ನ ಕವರ್ ಮಾಡೋಕೆ ಆ ಗಿಟಾರ್ ಮನುಷ್ಯ ಹಾಡು ಹೇಳ್ತಾ ಗಿಟಾರ್ ಬಾರಿಸೋಕೆ ಶುರು ಮಾಡ್ತಾನೆ. ಇದರಿಂದ ಸೆಲ್ ಒಳಗಿನ ಸೌಂಡ್ ಯಾರಿಗೂ ಕೇಳಿಸೋದಿಲ್ಲ. ಸ್ವಲ್ಪ ಹೊತ್ತಿನ ಕಷ್ಟದ ನಂತರ ಲಿಯಾನ್ ಛಾವಣಿಯಲ್ಲಿ ಸುರಂಗ ಮಾಡೋದ್ರಲ್ಲಿ ಸಕ್ಸಸ್ ಆಗ್ತಾನೆ. ಈಗ ಲಿಯಾನ್ ಆ ಹೋಲ್ ಇಂದ ತನ್ನ ತಲೆ ಹೊರಗೆ ಹಾಕಿ ನೋಡಿದಾಗ ಅವನಿಗೆ ಛಾವಣಿ ಮೇಲೆ ಒಂದು ದೊಡ್ಡ ಖಾಲಿ ಜಾಗ ಕಾಣಿಸುತ್ತೆ. ಅದನ್ನ ನೋಡಿ ಲಿಯಾನ್ಗೆ ತುಂಬಾ ಖುಷಿಯಾಗುತ್ತೆ. ಯಾಕಂದ್ರೆ ಅಲ್ಲಿ 80 ಟನ್ಗಿಂತ ಜಾಸ್ತಿ ಮಣ್ಣನ್ನ ಆರಾಮಾಗಿ ಇಡಬಹುದಾಗಿತ್ತು. ಈಗ ಸಂಜೆ ಆಗ್ತಾ ಇತ್ತು. ಇನ್ನೇನು ಗಾರ್ಡ್ಸ್ ಬಂದು ಸೆಲ್ ಚೆಕಿಂಗ್ ಶುರು ಮಾಡಬೇಕಿತ್ತು. ಅದಕ್ಕೆ ರಾಫೆಲ್ ಹೆದರಿ, ನಾವು ಬೇಗ ಈ ಹೋಲ್ನ ಮುಚ್ಚಬೇಕು ಅಂತ ಹೇಳ್ತಾನೆ. ಆಗ ಲಿಯಾನ್ ಹೇಳಿದ್ದು, ಬೇಗ ನನಗೆ ಮೊಟ್ಟೆ ತಂದುಕೊಡು ಅಂತ. ಇದನ್ನ ಕೇಳಿ ರಾಫೆಲ್ ಸಿಟ್ಟಾಗಿ, ನಿನಗೆ ಈ ಟೈಮ್ನಲ್ಲಿ ಜೋಕ್ ಮಾಡೋಕೆ ಅನ್ಸುತ್ತಾ ಅಂತಾನೆ. ಆಗ ಲಿಯಾನ್, ಮೊಟ್ಟೆ ತಂದುಕೊಡು, ಆಮೇಲೆ ನನ್ನ ಕಮಾಲ್ ನೋಡು ಅಂತಾನೆ. ಇದನ್ನ ಕೇಳಿ ರಾಫೆಲ್ ಮೊಟ್ಟೆ ತರೋಕೆ ಹೋಗ್ತಾನೆ. ಮತ್ತೆ ಲಿಯಾನ್ ಜರ್ಮನ್ ಜೊತೆ ಸೇರಿ ಛಾವಣಿಯಿಂದ ಬಿದ್ದಿರೋ ಮಣ್ಣಿನ ಚೂರುಗಳನ್ನ ಪುಡಿ ಮಾಡಿ ಮಣ್ಣು ಮಾಡ್ತಾರೆ. ಸ್ವಲ್ಪ ಹೊತ್ತಿನ ನಂತರ ರಾಫೆಲ್ ಬೇಗ ಮೊಟ್ಟೆಗಳನ್ನ ತರ್ತಾನೆ. ಆಗ ಲಿಯಾನ್ ಆ ಮಣ್ಣಿನಿಂದ ಮಾಡಿದ ಮಣ್ಣನ್ನ ಒಂದು ಬಕೆಟ್ಗೆ ಹಾಕ್ತಾನೆ. ಜೊತೆಗೆ ಸುಣ್ಣವನ್ನ ಹಾಕಿ ಅದರೊಳಗೆ ಮೊಟ್ಟೆಗಳನ್ನ ಮಿಕ್ಸ್ ಮಾಡ್ತಾನೆ. ಅಷ್ಟರಲ್ಲಿ ಹೊರಗಡೆ ಗಿಟಾರ್ ನುಡಿಸ್ತಾ ಇರೋ ಅವರ ಫ್ರೆಂಡ್ ತನ್ನ ಗಿಟಾರ್ನಲ್ಲಿ ಒಂದು ಬೇರೆ ತರಹದ ಟ್ಯೂನ್ ನುಡಿಸೋಕೆ ಶುರು ಮಾಡ್ತಾನೆ. ಅದು ಅಪಾಯದ ವಾರ್ನಿಂಗ್ ಆಗಿರುತ್ತೆ. ಅಂದ್ರೆ ಸೆಕ್ಯೂರಿಟಿ ಗಾರ್ಡ್ಸ್ ಸೆಲ್ ಚೆಕ್ ಮಾಡೋಕೆ ಬರ್ತಾ ಇದ್ದಾರೆ ಅಂತ. ಆಗ ಸೆಲ್ ಒಳಗಿರೋ ಜನರಿಗೂ ಆ ಅಪಾಯದ ಗಂಟೆ ಕೇಳಿಸುತ್ತೆ ಮತ್ತು ಗಾರ್ಡ್ಸ್ ಬರ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಂಡು ಎಲ್ಲರೂ ಇನ್ನು ವೇಗವಾಗಿ ಕೆಲಸ ಮಾಡೋಕೆ ಶುರು ಮಾಡ್ತಾರೆ. ಮತ್ತು ಇವರು ಆ ಮಣ್ಣನ್ನ ಹಿಟ್ಟಿನಂತೆ ಕಲಸಿ ಅದರದ್ದೊಂದು ಬ್ಲಾಕ್ ಮಾಡ್ತಾರೆ. ಆಮೇಲೆ ಆ ಬ್ಲಾಕ್ ನ ಮೇಲಿರೋ ಹೋಲ್ಗೆ ಫಿಟ್ ಮಾಡಿ ಕೆಳಗಡೆಯಿಂದ ಆ ಜಾಗಕ್ಕೆ ಒಂದು ಪೋಸ್ಟರ್ ಹಚ್ಚುತ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಗಾರ್ಡ್ಸ್ ಅವರ ಸೆಲ್ ಒಳಗೆ ಬರ್ತಾರೆ ಮತ್ತು ಆ ಗಾರ್ಡ್ಸ್ ಲಿಯಾನ್ ಮತ್ತು ಅವನ ಫ್ರೆಂಡ್ಸ್ ನ ಅವರ ಸೆಲ್ ನಿಂದ ಹೊರಗೆ ಕರೀತಾರೆ. ಗಾರ್ಡ್ಸ್ ಅವರ ಸೆಲ್ ನ ಚೆನ್ನಾಗಿ ಚೆಕ್ ಮಾಡ್ತಾರೆ, ಆದ್ರೆ ಒಳಗೆ ಅವರಿಗೆ ಏನೂ ಸಿಗಲ್ಲ. ಆಗ ಒಬ್ಬ ಗಾರ್ಡ್ಗೆ ಮೇಲೆ ರೂಫ್ ನಲ್ಲಿರೋ ಅದೇ ಪೋಸ್ಟರ್ ಕಾಣಿಸುತ್ತೆ. ಆದ್ರೆ ಗಾರ್ಡ್ ಆ ಪೋಸ್ಟರ್ನ ತೆಗೆಯೋ ಅಷ್ಟರಲ್ಲಿ ಅವನ ಆಫೀಸರ್ ಅವನನ್ನ ಹೊರಗಡೆಯಿಂದ ಕರೀತಾರೆ. ಅದನ್ನ ಕೇಳಿ ಆ ಗಾರ್ಡ್ ಆ ಪೋಸ್ಟರ್ನ ತೆಗೆಯದೇನೆ ಅಲ್ಲಿಂದ ಹೊರಟು ಹೋಗ್ತಾನೆ. ಹೀಗೆ ಇವರೆಲ್ಲರ ಜೀವ ಉಳಿಯುತ್ತೆ. ಈಗ ಇವರು ಈ ಜೈಲ್ಗೆ ಬಂದು 34 ಡೇಸ್ ಆಗಿತ್ತು ಮತ್ತು ಇವರು ಬೇಗ ಇಲ್ಲಿಂದ ಹೊರಬರ್ಬೇಕಿತ್ತು. ಅದಕ್ಕೆ ಲಿಯೋನ್ ಮತ್ತು ಜರ್ಮನ್ ಮೇಲೆ ಹತ್ತಿ ಒಂದು ಮರದ ಹಾಲೋ ಬಾಕ್ಸ್ ಮಾಡ್ತಾರೆ ಮತ್ತು ಆ ಮರದ ಬಾಕ್ಸ್ ನಲ್ಲಿ ಇವರು ವೈಟ್ ಸಿಮೆಂಟ್ ತುಂಬಿಸಿ ಅದನ್ನ ರೂಫ್ ಮೇಲೆ ಇಡ್ತಾರೆ. ಕೆಲವು ದಿನಗಳ ನಂತರ ಅವರ ಬ್ಲಾಕ್ ರೆಡಿ ಆಗುತ್ತೆ. ಈಗ ಸುರಂಗ ಮಾಡೋ ಸರದಿ, ಅದಕ್ಕೆ ಇವರು ಅಗಿಯೋ ಕೆಲಸ ಶುರು ಮಾಡ್ತಾರೆ. ಇವರು ಗೋಡೆಯ ಕೆಳಗಿನ ಭಾಗವನ್ನ ಮೊದಲೇ ಮಾಡಿರೋ ಆ ಬ್ಲಾಕ್ಗೆ ತಕ್ಕಂತೆ ಕಟ್ ಮಾಡ್ತಾರೆ. ಆದ್ರೆ ಅಗಿಯುವಾಗ ತುಂಬಾ ಸೌಂಡ್ ಬರ್ತಿತ್ತು. ಅದನ್ನ ಕೇಳಿಸಿಕೊಂಡ ಗಾರ್ಡ್ಸ್ ಅವರ ಸೆಲ್ ಕಡೆ ಬರ್ತೊಡಗಿದ್ರು. ಆದ್ರೆ ಗಾರ್ಡ್ಸ್ ಬರೋದಕ್ಕಿಂತ ಮುಂಚೆಯೇ ಅವರ ಗಿಟಾರ್ ಇರೋ ಸಾಥಿ ಎಚ್ಚರಗೊಂಡ. ಆ ಸಾಥಿ ಬಂದು ಗಾರ್ಡ್ಸ್ ಅವರ ಸೆಲ್ ಕಡೆ ಬರ್ತಿದ್ದಾರೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಎಲ್ಲರೂ ತುಂಬಾ ಹೆದರಿ ಹೋಗ್ತಾರೆ. ಯಾಕಂದ್ರೆ ಅವರು ಕಟ್ ಮಾಡಿದ್ದ ಗೋಡೆಯ ಭಾಗ ಅವರು ಮಾಡಿದ್ದ ಬ್ಲಾಕ್ಗಿಂತ ಚಿಕ್ಕದಾಗಿತ್ತು. ಅದರಲ್ಲಿ ಆ ಬ್ಲಾಕ್ ಫಿಟ್ ಆಗ್ತಿರಲಿಲ್ಲ. ಈಗ ಅವರಿಗೆ ಬೇರೆ ದಾರಿ ಕಾಣದಿದ್ದಾಗ ಇವರು ಬೇಗನೆ ಆ ಒಡೆದ ಗೋಡೆಯ ಮಣ್ಣನ್ನ ಕಲೆಕ್ಟ್ ಮಾಡ್ತಾರೆ. ಮತ್ತೆ ಎಲ್ಲಿ ಸುರಂಗ ಕೊರೆಯುತ್ತಿದ್ದರೋ ಅಲ್ಲಿಂದ ಇವರು ಸಾಕಷ್ಟು ಎತ್ತರಕ್ಕೆ ಎದ್ದು ಬರ್ತಾರೆ. ಸಾಮಾನುಗಳನ್ನ ನೀಟಾಗಿ ಇಟ್ಟು ಆ ಜಾಗವನ್ನ ಮುಚ್ಚಿಡ್ತಾರೆ. ಮತ್ತೆ ಗಾರ್ಡ್ಗೆ ಡೌಟ್ ಬರಬಾರದು ಅಂತ ತಮ್ಮ ಕೆಲಸದಲ್ಲಿ ಬಿಜಿ ಆಗ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಒಬ್ಬ ಗಾರ್ಡ್ ಅವರ ಸೆಲ್ ಒಳಗಡೆ ಬರ್ತಾನೆ. ಮತ್ತೆ ಆ ಗಾರ್ಡ್ ಇವರು ಇಲ್ಲಿಂದ ಎಸ್ಕೇಪ್ ಆಗೋಕೆ ಏನಾದ್ರೂ ಪ್ಲಾನಿಂಗ್ ಮಾಡ್ತಿದ್ದಾರಾ ಅಂತ ಸೆಲ್ನ 4 ಕಡೆ ಕಣ್ಣು ಹಾಯಿಸಿ ಚೆಕ್ ಮಾಡ್ತಾನೆ. ಆದ್ರೆ ಅವನಿಗೆ ಏನೂ ತಪ್ಪು ಕಾಣಿಸಲ್ಲ. ಹಾಗಾಗಿ ಆ ಗಾರ್ಡ್ ಅಲ್ಲಿಂದ ಹೋಗ್ತಾನೆ. ಗಾರ್ಡ್ ಹೋದ ತಕ್ಷಣ ಇವರು ರೇಡಿಯೋ ಸೌಂಡ್ ಜಾಸ್ತಿ ಮಾಡ್ಕೊಂಡು ಮತ್ತೆ ಸುರಂಗ ಕೊರೆಯೋ ಕೆಲಸ ಶುರು ಮಾಡ್ತಾರೆ. ಎಷ್ಟೋ ಗಂಟೆಗಳ ಕಷ್ಟದ ಕೆಲಸದ ಅದಾದ್ಮೇಲೆ ಫೈನಲಿ ಇವರು ಬ್ಲಾಕ್ ಶೇಪ್ ನ ಒಂದು ಪರ್ಫೆಕ್ಟ್ ಪೀಸ್ ಕಟ್ ಮಾಡ್ತಾರೆ. ಮತ್ತೆ ವೈಟ್ ಸಿಮೆಂಟ್ ನ ಆ ಬ್ಲಾಕ್ ನ ಅಲ್ಲಿ ಫಿಕ್ಸ್ ಮಾಡ್ತಾರೆ. ಈಗ ಸುರಂಗ ಕೊರೆಯುವಾಗ ಬಂದ ಮಣ್ಣನ್ನ ಇವರು ಒಂದು ಬ್ಯಾಗ್ ನಲ್ಲಿ ತುಂಬಿಕೊಳ್ತಾರೆ. ಮತ್ತೆ ಆ ಬ್ಯಾಗ್ ನ ಮೇಲಿರೋ ಸೆಲ್ಗೆ ತಗೊಂಡು ಹೋಗ್ತಾರೆ. ಅಲ್ಲಿ ಅವರು ಮೊದಲೇ ಸೆಲ್ನ ಮೇಲ್ಛಾವಣಿ ಒಡೆದು ಒಂದು ಹೋಲ್ ಮಾಡಿದ್ರು. ಮತ್ತೆ ಆ ಹೋಲ್ನ ಮೊಟ್ಟೆ ಮತ್ತು ಮಣ್ಣನ್ನ ಮಿಕ್ಸ್ ಮಾಡಿ ಒಂದು ಸಣ್ಣ ಬ್ಲಾಕ್ ಮಾಡಿ ಮುಚ್ಚಿಟ್ಟಿದ್ರು. ಇವರು ಆ ಬ್ಲಾಕ್ ನ ತೆಗೆದು ಅದರ ಮೇಲಿರೋ ಖಾಲಿ ಜಾಗದಲ್ಲಿ ಇವರು ಮಣ್ಣನ್ನ ಸ್ಟೋರ್ ಮಾಡೋಕ್ ಶುರು ಮಾಡ್ತಾರೆ. ಮೇಲ್ಛಾವಣಿಯಲ್ಲಿ ಮಣ್ಣು ಇಟ್ಟ ಮೇಲೆ ಇವರು ಆ ಬ್ಲಾಕ್ ನ ವಾಪಸ್ ಇಟ್ಟು ವೈಟ್ ಸಿಮೆಂಟ್ ನಿಂದ ಕವರ್ ಮಾಡ್ತಾರೆ. ಮತ್ತೆ ಅದನ್ನ ವಾಪಸ್ ಫೋಟೋದಿಂದ ಮುಚ್ಚಿಡ್ತಾರೆ. ಇದೇ ತರ ದಿನ ಆ ಗಿಟಾರ್ ನುಡಿಸೋ ಇವರ ಫ್ರೆಂಡ್ ಗಿಟಾರ್ ಬಾರಿಸಿ ಜನರ ಗಮನ ಬೇರೆ ಕಡೆ ಸೆಳಿತಾನೆ. ಜೊತೆಗೆ ಅವನು ಪೊಲೀಸ್ ಮೇಲೂ ಕಣ್ಣಿಟ್ಟಿರ್ತಾನೆ. ಮತ್ತೆ ಲಿಯಾನ್, ರಾಫೆಲ್ ಮತ್ತು ಜರ್ಮನ್ ಕೆಳಗಿನ ಸೆಲ್ ನಲ್ಲಿ ಸುರಂಗವನ್ನ ಕೊರೆಯುತ್ತಾರೆ. ಮತ್ತೆ ಸುರಂಗದಿಂದ ಯಾವ ಮಣ್ಣು ಬರುತ್ತೋ ಇವರು ಆ ಮಣ್ಣನ್ನ ಬೇರೆ ಬೇರೆ ಬ್ಯಾಗ್ ಗಳಲ್ಲಿ ತುಂಬಿ ಬೇರೆ ಬೇರೆ ರೀತಿಯಲ್ಲಿ ಮೇಲಿರೋ ಸೆಲ್ನ ಮೇಲ್ಛಾವಣಿಯಲ್ಲಿ ಸ್ಟೋರ್ ಮಾಡ್ತಾರೆ. ಈ ತರ ಇವರು ಇಡೀ ದಿನದ ಒಂದು ರೂಟೀನ್ ಮಾಡ್ಕೊಳ್ತಾರೆ. ಹಲವು ದಿನಗಳವರೆಗೆ ಅವರ ಈ ಅಗೆಯುವ ಕೆಲಸ ಚಾಲಾಕಿತನದಿಂದ ನಡೀತಾ ಇರುತ್ತೆ. ಆದ್ರೆ ಆಸ್ಕರ್ ಅನ್ನೋ ಒಬ್ಬ ಕೈದಿಗೆ ಇವರ ಮೇಲೆ ಅನುಮಾನ ಬರುತ್ತೆ. ಯಾಕಂದ್ರೆ ಅವನು ಕಳೆದ ಹಲವು ದಿನಗಳಿಂದ ಇವರನ್ನ ಗಮನಿಸ್ತಾ ಇರ್ತಾನೆ. ಇವರು ಪ್ರತಿದಿನ ಒಂದೇ ಪ್ಯಾಟರ್ನ್ ನ ಫಾಲೋ ಮಾಡೋದನ್ನ ಅವನು ನೋಡ್ತಾನೆ. ಕೆಳಗಿನ ಸೆಲ್ನಿಂದ ಮೇಲಿನ ಸೆಲ್ಗೆ ಹೋಗ್ತಾರೆ. ಅಷ್ಟೇ ಅಲ್ಲದೆ ಇವರು ಯಾವಾಗ್ಲೂ ಕೈಯಲ್ಲಿ ಬ್ಯಾಗ್ ಅಥವಾ ಬಕೆಟ್ ಹಿಡ್ಕೊಂಡೇ ಮೇಲೆ ಹೋಗ್ತಾರೆ. ಇದೆಲ್ಲ ನೋಡಿ ಆಸ್ಕರ್ಗೆ ಇವರ ಮೇಲೆ ಡೌಟ್ ಬರುತ್ತೆ.
ಆದ್ರೆ ಅವನು ಯಾರ ಹತ್ರನೂ ಏನೂ ಹೇಳಲ್ಲ, ಬರೀ ಸುಮ್ಮನೆ ಅವರ ಮೇಲೆ ಕಣ್ಣಿಟ್ಟಿರ್ತಾನೆ. ಈಗ ಇವರು ಈ ಜೈಲಿಗೆ ಬಂದು 70 ಡೇಸ್ ಕಳೆದಿದೆ ಮತ್ತು ಲಿಯೋನ್ ಸುರಂಗವನ್ನ ಅಳೆದಾಗ 70 ಡೇಸ್ನಲ್ಲಿ ನಾವು ಬರೀ 5 ಮೀಟರ್ಸ್ ಸುರಂಗ ಮಾಡಿದ್ದೀವಿ ಅಂತ ಅವನಿಗೆ ಗೊತ್ತಾಗುತ್ತೆ. ಇದನ್ನ ನೋಡಿ ಲಿಯೋನ್ ತುಂಬಾ ಬೇಸರ ಮಾಡ್ಕೊಳ್ತಾನೆ. ಮತ್ತೆ ಲಿಯೋನ್ಗೆ ಅರ್ಥ ಆಗುತ್ತೆ, ನಾವು 5 ಜನ ಈ ಸುರಂಗವನ್ನ ಈ ರೀತಿ ಯಾವತ್ತೂ ಕಂಪ್ಲೀಟ್ ಮಾಡೋಕೆ ಆಗಲ್ಲ ಅಂತ. ಅದಕ್ಕೆ ಅವನು ಜೊತೆಗಾರರಿಗೆ ಹೇಳ್ತಾನೆ, ಈ ಟನಲ್ ಕಂಪ್ಲೀಟ್ ಮಾಡೋಕೆ ನಮಗೆ ಇನ್ನೂ ಹೆಚ್ಚು ಜನ ಬೇಕು ಅಂತ. ಮತ್ತೆ ನಾವೇ 5 ಜನ ಇದೇ ಸ್ಪೀಡ್ ನಲ್ಲಿ ಮಣ್ಣು ತೆಗೀತಾ ಹೋದ್ರೆ ಈ ಟನಲ್ ಕಂಪ್ಲೀಟ್ ಮಾಡೋಕೆ ನಮಗೆ 5 ವರ್ಷ ಬೇಕಾಗುತ್ತೆ. ಅದಕ್ಕೆ ನಾವು ಟನಲ್ ನ ಇನ್ನೂ ವೇಗವಾಗಿ ತೋಡ್ಬೇಕಾಗುತ್ತೆ. ಅಲ್ಲೇ ಅವನ ಜೊತೆಗಾರ ಜರ್ಮನ್ ಬ್ಯಾಗ್ ನಲ್ಲಿ ಮಣ್ಣು ತುಂಬಿಸಿ ಮೇಲೆ ತಗೊಂಡು ಹೋಗ್ತಾ ಇರುವಾಗ ಒಬ್ಬ ಪೊಲೀಸ್ ಅವನನ್ನ ತಡೆದು ಜರ್ಮನ್ ಹತ್ತಿರ ಕೇಳ್ತಾನೆ, ಬ್ಯಾಗ್ ನಲ್ಲಿ ಏನಿದೆ? ಆಗ ಜರ್ಮನ್ ಹೇಳ್ತಾನೆ, ಅಂಥ ವಿಶೇಷ ಏನೂ ಇಲ್ಲ ಅಂತ, ಬರೀ ನನ್ನ ಅವಶ್ಯಕತೆಯ ಕೆಲವು ಸಾಮಾನುಗಳಿವೆ ಅಷ್ಟೇ. ಇದನ್ನ ಕೇಳಿ ಆ ಪೊಲೀಸ್ ಜರ್ಮನ್ ಹತ್ತಿರ ಹೇಳ್ತಾನೆ, ಸರಿ ಆಯ್ತು, ಈಗ ಬ್ಯಾಗ್ ಓಪನ್ ಮಾಡಿ ತೋರಿಸು ಅಂತ. ಇದನ್ನ ಕೇಳಿ ಜರ್ಮನ್ ಗಾಬರಿ ಆಗ್ತಾನೆ. ಇವತ್ತು ನಾವೆಲ್ಲರೂ ಸಿಕ್ಕಿ ಬೀಳುತ್ತೇವೆಂದು ಜರ್ಮನ್ಗೆ ಅನಿಸಿತು. ಆದ್ರೆ ಜರ್ಮನ್ ತನ್ನ ಬ್ಯಾಗ್ ಓಪನ್ ಮಾಡಿದಾಗ ಅದರಲ್ಲಿ ಕೆಲವು ಸಾಮಾನುಗಳನ್ನ ಇಡಲಾಗಿತ್ತು. ಆಕ್ಚುಯಲಿ ಜರ್ಮನ್ ಮೊದಲೇ ಬ್ಯಾಗ್ ನಲ್ಲಿ ಮಣ್ಣನ್ನ ಕೆಳಗೆ ಬಚ್ಚಿಟ್ಟು ಮೇಲೆ ಸಾಮಾನುಗಳನ್ನ ಇಟ್ಟಿರ್ತಾನೆ. ಆದ್ರೆ ಗಾರ್ಡ್ಗೆ ಜರ್ಮನ್ ಮೇಲೆ ಡೌಟ್ ಬರುತ್ತೆ. ಅದಕ್ಕೆ ಆ ಗಾರ್ಡ್ ಜರ್ಮನ್ ಹತ್ತಿರ ಹೇಳ್ತಾನೆ, ನನ್ನ ಹಿಂದೆ ಚೆಕ್ಕಿಂಗ್ ರೂಮ್ಗೆ ಬಾ ಅಂತ. ಆಗ ಜರ್ಮನ್ ತುಂಬಾ ಚಾಲಾಕಿತನದಿಂದ ಕೆಳಗೆ ಕೂತಿದ್ದ. ತನ್ನ ಜೊತೆಗಾರ ಲಿಯಾನ್ ಜೊತೆ ಅದೇ ತರಹದ ಸೇಮ್ ಇನ್ನೊಂದು ಬ್ಯಾಗ್ ಬದಲಾಯಿಸಿ ಗಾರ್ಡ್ ಹಿಂದೆ ಚೆಕ್ಕಿಂಗ್ ರೂಮ್ಗೆ ಹೋಗ್ತಾನೆ. ಚೆಕ್ಕಿಂಗ್ ರೂಮ್ ನಲ್ಲಿ ಆ ಗಾರ್ಡ್ ಜರ್ಮನ್ ಬ್ಯಾಗ್ ನ ಚೆನ್ನಾಗಿ ಚೆಕ್ ಮಾಡಿದಾಗ ಅದರೊಳಗೆ ಸಾಮಾನು ಬಿಟ್ಟು ಬೇರೇನೂ ಸಿಗಲ್ಲ. ಅದಾದ್ಮೇಲೆ ಆ ಗಾರ್ಡ್ ಜರ್ಮನ್ ನ ಹೋಗೋಕೆ ಬಿಡ್ತಾನೆ. ಈಗ ಈ ಎಲ್ಲಾ ಕೈದಿಗಳು ಜೈಲಿನಲ್ಲಿ 86 ಡೇಸ್ ಕಳೆದಿರುತ್ತಾರೆ ಮತ್ತು ಇವರಿಗೆ ಇಲ್ಲಿ ಇನ್ನೂ ಹೆಚ್ಚು ದಿನ ಇರೋಕೆ ಇಷ್ಟ ಇರಲ್ಲ. ಅದಕ್ಕೆ ಲಿಯಾನ್ ಮತ್ತು ಅವನ ಟೀಮ್ ಸುರಂಗದ ಕೆಲಸನ ಬೇಗ ಮುಗಿಸೋಕೆ ಮೇಲಿನ ಫ್ಲೋರ್ನ ಕೆಲವರು ಕೈದಿಗಳನ್ನ ತಮ್ಮ ಜೊತೆ ಸೇರಿಸಿಕೊಳ್ತಾರೆ. ಲಿಯಾನ್ ಆ ಹೊಸ್ ಕೈದಿಗಳಿಗೆ ಗೋಡೆಯ ಬ್ಲಾಕ್ ತೆಗೆದು ಸುರಂಗನ ತೋರಿಸ್ತಾನೆ. ಇದನ್ನ ನೋಡಿ ಆ ಕೈದಿಗಳು ತಕ್ಷಣ ಇವರ ಜೊತೆ ಸೇರಿ ಕೆಲಸ ಮಾಡೋಕೆ ಒಪ್ಪಿಕೊಳ್ತಾರೆ. ಯಾಕಂದ್ರೆ 5 ಜನ ಸೇರಿ 7 ಮೀಟರ್ ಉದ್ದದ ಸುರಂಗ ತೋಡಬಹುದು ಅಂದ್ಮೇಲೆ ನಾವೆಲ್ಲ ಸೇರಿದ್ರೆ ಈ ಸುರಂಗನ ಬೇಗನೆ ಕಂಪ್ಲೀಟ್ ಮಾಡಬಹುದು ಅಂತ ಅವರು ಅಂದುಕೊಳ್ತಾರೆ. ಮತ್ತೆ ಈ ಹೊಸದಾಗಿ ಬಂದ ಕೈದಿಗಳಲ್ಲಿ ಕೆಲವರಿಗೆ ಗಲ್ಲು ಶಿಕ್ಷೆ ಕೂಡ ಆಗೋದಿತ್ತು. ಅದಕ್ಕೆ ಅವರು ಇಲ್ಲಿಂದ ತಪ್ಪಿಸಿಕೊಳ್ಳೋಕೆ ಮೊದಲೇ ಚಾನ್ಸ್ ಹುಡುಕ್ತಾ ಇದ್ರು. ಈಗ ಲಿಯಾನ್ಗೆ ಎಲ್ಲ ಕೈದಿಗಳು ಸುರಂಗ್ ತೋಡೋಕೆ ರೆಡಿ ಇದ್ದಾರೆ ಅಂತ ಗೊತ್ತಾದಾಗ ಅವನು ತನ್ನ ಪ್ಲಾನ್ ಹೇಳ್ತಾ, ನಾವು ದಿನ 1 ಗಂಟೆಯ ಶಿಫ್ಟ್ ನಲ್ಲಿ ಕೆಲಸ ಮಾಡೋಣ ಅಂತ ಹೇಳ್ತಾನೆ. ಇಬ್ಬರು ಗುಂಡಿ ತೋಡೋ ಕೆಲಸ ಮಾಡ್ತಾರೆ, ಇಬ್ಬರು ಮಣ್ಣನ್ನ ಮೇಲೆ ತರ್ತಾರೆ ಮತ್ತು ಇಬ್ಬರು ಗಾರ್ಡ್ಸ್ ಮೇಲೆ ಕಣ್ಣಿಡ್ತಾರೆ. ಉಳಿದವರು ಜೈಲಿನ ನಾರ್ಮಲ್ ಕೆಲಸ ಮಾಡ್ತಾರೆ. ಇದರಿಂದ ಯಾರಿಗೂ ನಮ್ಮ ಮೇಲೆ ಡೌಟ್ ಬರಲ್ಲ. ಯಾವ ಕೈದಿ 2 ಗಂಟೆ ಸುರಂಗ್ ತೋಡಿ ಹೊರಗೆ ಬರ್ತಾನೋ ಅವನು ತಕ್ಷಣ ಸ್ನಾನ ಮಾಡಿ ಬಟ್ಟೆ ತೊಳಿಬೇಕು. ಗಾರ್ಡ್ಸ್ಗೆ ಅವನ ಬಟ್ಟೆ ಮೇಲೆ ಮಣ್ಣಿನ ಕಲೆಗಳು ಕಾಣಿಸಬಾರದು. ಈಗ ಇವರ ಕೆಲಸ ತುಂಬಾ ಫಾಸ್ಟ್ ಆಗಿ ನಡೀತಾ ಇರುತ್ತೆ ಮತ್ತು ಇವರು ದಿನಕ್ಕೆ 100 ಕಿಲೋಗ್ರಾಂ ಮಣ್ಣನ್ನ ತೆಗಿತಾ ಇರ್ತಾರೆ. ಲಿಯಾನ್ ಮೇಲಿನ ಫ್ಲೋರ್ನ ಕೈದಿಗಳನ್ನ ಆರಿಸಿದ್ದು ಮಣ್ಣನ್ನ ಬಕೆಟ್ ಅಥವಾ ಬ್ಯಾಗ್ ನಲ್ಲಿ ಮೇಲೆ ಸಾಗಿಸೋದು ತಪ್ಪಲಿ ಅಂತ ನಮಗೆ ಇಲ್ಲಿ ಗೊತ್ತಾಗುತ್ತೆ. ಹೀಗೆ ಮಾಡೋದ್ರಿಂದ ಇವರು ಗಾರ್ಡ್ಸ್ ಕಣ್ಣಿಗೂ ಬೀಳೋ ಚಾನ್ಸ್ ಇತ್ತು. ಅದಕ್ಕಾಗಿಯೇ ಇವರು ಕೆಳಗಿನ ಯಾವ ಸೆಲ್ನಲ್ಲಿ ಗುಂಡಿ ತೋಡ್ತಾ ಇದ್ರೋ ಅದೇ ಸೆಲ್ನ ಛಾವಣಿಯಲ್ಲಿ ಹೋಲ್ ಮಾಡ್ತಾರೆ. ಇದರಿಂದ ಮೆಟ್ಟಿಲುಗಳ ಬದಲು ಡೈರೆಕ್ಟ್ ಆಗಿ ಆ ಹೋಲ್ ಮೂಲಕ ಮಣ್ಣನ್ನ ಮೇಲಿನ ಸೆಲ್ಗೆ ಪಾಸ್ ಮಾಡಬಹುದು. ಕೈದಿಗಳಿಗೆ ಮಣ್ಣು ಪಾಸ್ ಮಾಡಬಹುದು. ಈ ತರಹ ಮಾಡೋದ್ರಿಂದ ಇವರು ಸಿಕ್ಕಿ ಬೀಳೋ ರಿಸ್ಕ್ ಕೂಡ ಕಮ್ಮಿ ಆಗುತ್ತೆ ಮತ್ತೆ ಕೆಲಸದ ಸ್ಪೀಡ್ ಕೂಡ ಜಾಸ್ತಿ ಆಗುತ್ತದೆ. ಯಾವಾಗ್ಲಾದ್ರೂ ಯಾರಾದ್ರೂ ಕೈದಿ ಸುರಂಗ ತೋಡ್ತಾ ಇದ್ರೆ ಇವರು ರೇಡಿಯೋ ಸೌಂಡ್ ಜಾಸ್ತಿ ಮಾಡ್ತಿದ್ರು. ಹೊರಗಿನ ಕೈದಿಗಳು ಗಾರ್ಡ್ಸ್ಗೆ ಹೀಗೆ ತೋರಿಸ್ತಿದ್ರು, ಅಂದ್ರೆ ಎಲ್ಲವೂ ನಾರ್ಮಲ್ ಆಗಿದೆ ಅನ್ನೋ ತರಹ. ಯಾವಾಗ್ಲಾದ್ರೂ ಗಾರ್ಡ್ಸ್ ಬರೋದು ಗೊತ್ತಾದ್ರೆ ಇವರು ಆ ಸೆಲ್ನ ಬಾಗಿಲನ್ನ ನಾಕ್ ಮಾಡಿ ಸಿಗ್ನಲ್ ಕೊಡ್ತಿದ್ರು. ಇದರಿಂದ ಒಳಗಡೆ ಕೆಲಸ ಮಾಡ್ತಿರೋ ಕೈದಿಗಳು ಎಲ್ಲವನ್ನೂ ಮೊದಲಿನ ತರಹ ಸರಿ ಮಾಡಿ ತಮ್ಮ ತಮ್ಮ ಕೆಲಸಕ್ಕೆ ಮರಳುತ್ತಿದ್ರು. ಹೀಗೆ ತಪ್ಪಿಸಿಕೊಳ್ಳೋ ಪ್ಲಾನ್ ನಲ್ಲಿ ಇರೋ ಪ್ರತಿಯೊಬ್ಬ ಕೈದಿನೂ ರೂಟೀನ್ ಪ್ರಕಾರ ತಮ್ಮ ಕೆಲಸ ಮಾಡ್ತಾರೆ. ಮತ್ತೆ ಪ್ರತಿ ಸಂಜೆ ಇವರೆಲ್ಲರೂ ಸೇರಿ ಮುಂದಿನ ಪ್ಲಾನಿಂಗ್ ಮಾಡ್ತಾರೆ. ಗಾರ್ಡ್ಸ್ಗೆ ಅನುಮಾನ ಬರದಂತೆ ಎಲ್ಲವೂ ಪರ್ಫೆಕ್ಟ್ ಆಗಿ ನಡೀಲಿ ಅನ್ನೋದು ಅವರ ಉದ್ದೇಶ. ಆದ್ರೆ ಸಂಜೆ ಇವರೆಲ್ಲರೂ ಫುಟ್ಬಾಲ್ ಆಡ್ತಾ ಇರುವಾಗ ಆಗ ಆಸ್ಕರ್ ಅನ್ನೋ ಒಬ್ಬ ಕೈದಿ ರಾಫೆಲ್ ಹತ್ತಿರ ಬಂದು ಹೇಳ್ತಾನೆ, ನೋಡು, ನೀವು ಇಲ್ಲಿ ಸುರಂಗ ತೋಡೋಕೆ ಪ್ರಯತ್ನ ಮಾಡ್ತಾ ಇರೋದು ನನಗೆ ಚೆನ್ನಾಗಿ ಗೊತ್ತಿದೆ ಅಂತ. ಅದಕ್ಕೆ ನಾನು ಕೂಡ ನಿಮ್ಮ ಟೀಮ್ ಸಹಾಯ ಮಾಡೋಕೆ ಮತ್ತು ನಿಮ್ಮ ಜೊತೆ ಇರೋಕೆ ತುಂಬಾನೇ ಇಷ್ಟಪಡ್ತೀನಿ. ಆಗ ರಾಫೆಲ್ ಆಸ್ಕರ್ನ ಲಿಯಾನ್ ಹತ್ತಿರ ಕರ್ಕೊಂಡು ಹೋಗ್ತಾನೆ ಮತ್ತು ಲಿಯಾನ್ ಅವನನ್ನು ತನ್ನ ಟೀಮ್ಗೆ ಸೇರಿಸಿಕೊಳ್ತಾನೆ. ಇಲ್ಲಿ ಲಿಯಾನ್ ತನ್ನ ಇಬ್ಬರು ಗೆಳೆಯರಾದ ಜರ್ಮನ್ ಮತ್ತು ರಾಫೆಲ್ಗೆ ಹೇಳ್ತಾನೆ, ಕೆಲಸ ನಡೀತಿರೋ ರೀತಿ ನೋಡಿದ್ರೆ ನಾವು ತುಂಬಾನೇ ಬೇಗ ಈ ಸುರಂಗನ್ ಮುಗಿಸಿ ಇಲ್ಲಿಂದ ಆಚೆ ಹೋಗ್ತೀವಿ ಅನ್ನೋ ಪಕ್ಕಾ ನಂಬಿಕೆ ನನಗಿದೆ ಅಂತ. ಆದ್ರೆ ಆಚೆ ಹೋದ್ಮೇಲೂ ನಾವು ಸಿಕ್ಕಿ ಬೀಳೋ ಚಾನ್ಸ್ ಇದೆ. ಯಾಕಂದ್ರೆ ನಾವು ಬರೀ 4 ಜನರಲ್ಲ, ನಾವು ಒಟ್ಟು 40 ಜನರಿದ್ದೀವಿ. ಆಚೆ ಹೋದ ಮೇಲೆ ನಾವು ಓಡ್ತಾ ಇರೋದನ್ನ ಪೊಲೀಸ್ ನೋಡಿದ್ರೆ ಅವರು ಗಾಡಿ ತಗೊಂಡು ಬಂದು ನಮ್ಮನ್ನ ಹಿಡ್ಕೊಳ್ತಾರೆ. ಅದಕ್ಕೆ ನಮಗೆ ಇಲ್ಲಿಂದ ಆಚೆ ಹೋದ ತಕ್ಷಣ ಒಂದು ಬಸ್ ರೆಡಿ ಇಡೋಕೆ ಹೊರಗಿನ ಒಬ್ಬ ವ್ಯಕ್ತಿಯ ಸಹಾಯ ಬೇಕೇ ಬೇಕು. ಅವನು ನಮಗೋಸ್ಕರ ಅಲ್ಲಿ ಬಸ್ ರೆಡಿ ಇಟ್ಕೊಂಡು ಕಾಯ್ತಾ ಇರಬೇಕು. ಈಗ ಇವರೆಲ್ಲರೂ ಹೊರಗಿನಿಂದ ನಮಗೆ ಯಾರು ಸಹಾಯ ಮಾಡಬಹುದು ಅಂತ ಯೋಚನೆ ಮಾಡೋಕೆ ಶುರು ಮಾಡ್ತಾರೆ. ಆಗ ಲಿಯಾನ್ ಹೇಳ್ತಾನೆ, ರಾಫೆಲ್, ನಿನ್ನ ವೈಫ್ ಪೋಲಿನಾ ನಮಗೆ ಹೊರಗಡೆಯಿಂದ ಹೆಲ್ಪ್ ಮಾಡಬಲ್ಲಳು ಮತ್ತು ನಾವು ಅವಳನ್ನ ನಂಬಬಹುದು ಕೂಡ. ಅದಕ್ಕೆ ನೀನು ನಿನ್ನ ವೈಫ್ ಹತ್ರ ಹೆಲ್ಪ್ ಕೇಳಲೇಬೇಕು. ಇಲ್ಲಿರೋ ಎಲ್ಲಾ ಕೈದಿಗಳಿಗೆ 182 ಡೇಸ್ ಕಳೆದು ಹೋಗಿದೆ ಮತ್ತು ಇವತ್ತು ಕೈದಿಗಳನ್ನ ಭೇಟಿ ಮಾಡೋಕೆ ಅವರ ಮನೆಯವರು ಬಂದಿದ್ದಾರೆ.
ಇಲ್ಲಿ ರಾಫೆಲ್ ವೈಫ್ ಕೂಡ ಬಂದಿರ್ತಾಳೆ. ಆಗ ರಾಫೆಲ್ ತನ್ನ ವೈಫ್ ಪೋಲಿನಾಗೆ ಅವರ ಪೂರ್ತಿ ಪ್ಲಾನ್ ಬಗ್ಗೆ ಹೇಳ್ತಾನೆ ಮತ್ತು ನಮಗೆ ನಿನ್ನ ಹೊರಗಿನ ಹೆಲ್ಪ್ ಬೇಕಾಗುತ್ತೆ ಅಂತ ಹೇಳ್ತಾನೆ. ಅದಕ್ಕಾಗಿಯೇ ಹೊರಗಡೆ ನೀನು ಕೆಲವರ ಜೊತೆ ಸೇರಿ ನಮಗೋಸ್ಕರ ಒಂದು ಬಸ್ ಅರೇಂಜ್ ಮಾಡಬೇಕು. ಪೋಲಿನಾ ಒಪ್ಪಿಕೊಳ್ತಾಳೆ ಮತ್ತು ಅಲ್ಲಿಂದ ಹೊರಟು ಹೋಗ್ತಾಳೆ. ಈಗ ಜೈಲಿನಲ್ಲಿ ಸುರಂಗ ಕೊರೆಯುತ್ತಾ ಈ ಕೈದಿಗಳಿಗೆ 205 ಡೇಸ್ ಕಳೆದು ಹೋಗಿದೆ ಮತ್ತು ಇವರು ಸುರಂಗವನ್ನ ತುಂಬಾ ಉದ್ದ ಕೂಡ ಮಾಡಿದ್ದಾರೆ. ಆದ್ರೆ ಒಂದು ದಿನ ಗಿಟಾರ್ ನುಡಿಸ್ತಿದ್ದ ಇವರ ಫ್ರೆಂಡ್ ಅವನು ಸುರಂಗದ ಒಳಗೆ ಕೆಲಸ ಮಾಡ್ತಿರುವಾಗ ಅಲ್ಲಿಗೆ ಸೆಲ್ ಚೆಕ್ ಮಾಡೋಕೆ ಗಾರ್ಡ್ಸ್ ಬರ್ತಾರೆ. ಇದನ್ನ ನೋಡಿ ಹೊರಗಡೆ ನಿಂತಿದ್ದ ರಾಫೆಲ್ ಮತ್ತು ಲಿಯಾನ್ ತುಂಬಾ ಗಾಬರಿ ಆಗ್ತಾರೆ. ಯಾಕಂದ್ರೆ ಕಳೆದ ಕೆಲವು ದಿನಗಳಿಂದ ರಾತ್ರಿ ಸೆಲ್ ಚೆಕ್ ನಡೀತಿತ್ತು, ಆದ್ರೆ ಇವತ್ತು ಗಾರ್ಡ್ಸ್ ಮಧ್ಯಾಹ್ನವೇ ಸೆಲ್ ಚೆಕ್ ಮಾಡೋಕೆ ಬಂದಿದ್ದಾರೆ. ಜೈಲಿನಲ್ಲಿ ಯಾರೋ ಸುರಂಗ ಕೊರೆಯೋಕೆ ಟ್ರೈ ಮಾಡ್ತಿದ್ದಾರೆ ಅಂತ ಅವರಿಗೆ ಡೌಟ್ ಬಂದಿರೋ ಹಾಗಿದೆ. ಗಾರ್ಡ್ಸ್ ನ ನೋಡಿ ಲಿಯಾನ್ ಓಡಿ ಹೋಗಿ ಎಲ್ಲರಿಗೂ ವಾರ್ನ್ ಮಾಡ್ತಾನೆ ಮತ್ತು ಅಲ್ಲಿ ಬಿದ್ದಿರೋ ಎಲ್ಲಾ ಸಾಮಾನುಗಳನ್ನ ಬೇಗನೆ ಅಡಗಿಸಿಡಿ ಅಂತ ಅವನು ಹೇಳ್ತಾನೆ. ಇದನ್ನ ಕೇಳಿ ಕೆಲಸ ಮಾಡ್ತಿದ್ದವರೆಲ್ಲಾ ಸುರಂಗದ ಕೆಲಸ ಬಿಟ್ಟು ತಮ್ಮ ಕೆಲಸಕ್ಕೆ ಮರಳುತ್ತಾರೆ. ಇಲ್ಲಿ ಗಿಟಾರ್ ನುಡಿಸೋವನ್ ಜೊತೆ ಸುರಂಗಕ್ಕೆ ಹೋಗಿದ್ದ ಇನ್ನೊಬ್ಬ ಫ್ರೆಂಡ್ ಕೂಡ ಈಗ ಹೊರಗೆ ಬರೋಕೆ ಶುರು ಮಾಡ್ತಾನೆ. ಆದ್ರೆ ಆ ಗಿಟಾರ್ ಪ್ಲೇಯರ್ ಸುರಂಗದ ಕೊನೆಯಲ್ಲಿ ಕೆಲಸ ಮಾಡ್ತಿದ್ದರಿಂದ ಒಳಗಡೆ ಸಿಕ್ಕಿ ಹಾಕೊಳ್ತಾನೆ. ಆದ್ರೂ ಹೇಗೋ ಮಾಡಿ ಹೊರಗೆ ಬರೋಕೆ ಟ್ರೈ ಮಾಡ್ತಾನೆ. ಆದ್ರೆ ಅವನಿಗೆ ಒಂದು ವಿಷಯ ಗೊತ್ತಾಗಿರುತ್ತೆ, ಅಂದ್ರೆ ತಾನು ಬರೋದಕ್ಕಿಂತ ಮುಂಚೆನೆ ಗಾರ್ಡ್ಸ್ ಸುರಂಗ ತಲುಪಿರ್ತಾರೆ ಅಂತ. ಈಗ ಎಲ್ಲರೂ ಭಯ ಬಿದ್ದಿರ್ತಾರೆ ಮತ್ತೆ ಇವತ್ತು ನಾವೆಲ್ಲ ಸಿಕ್ಕಿ ಹಾಕೊಳ್ತೀವಿ ಅಂತ ಅಂದುಕೊಳ್ತಾರೆ. ಆದ್ರೆ ಇಲ್ಲಿ ರಾಫೆಲ್ ಬುದ್ಧಿವಂತಿಕೆಯಿಂದ ಎಲ್ಲ ಕೈದಿಗಳನ್ನ ಒಟ್ಟುಗೂಡಿಸಿ ಗಾರ್ಡ್ಸ್ ಮುಂದೆ ಬಂದು ನಿಲ್ಲುತ್ತಾನೆ ಮತ್ತೆ ಗಾರ್ಡ್ಸ್ ಮುಂದೆ ಹೋಗದಂತೆ ತಡೆಯುತ್ತಾನೆ. ಇದನ್ನ ನೋಡಿ ಪೊಲೀಸ್ ಆಫೀಸರ್ಗೆ ಕೋಪ ಬರುತ್ತೆ ಮತ್ತೆ ಪೊಲೀಸ್ ಕೈದಿಗಳ ಮೇಲೆ ಅಟ್ಯಾಕ್ ಮಾಡ್ತಾರೆ. ಇಲ್ಲಿ ಕೈದಿಗಳು ಕೂಡ ಪೊಲೀಸ್ನ ಎದುರಿಸ್ತಾರೆ ಮತ್ತೆ ಅವರನ್ನ ತಡೆಯೋಕೆ ಟ್ರೈ ಮಾಡ್ತಾರೆ, ಯಾಕಂದ್ರೆ ಸುರಂಗದಲ್ಲಿ ಸಿಕ್ಕಿ ಹಾಕಿಕೊಂಡಿರೋ ಅವರ ಫ್ರೆಂಡ್ ಹೊರಗೆ ಬರ್ಲಿ ಅಂತ. ಅಷ್ಟರಲ್ಲಿ ನಾವು ಅವರ ಆ ಗಿಟಾರ್ ಪ್ಲೇಯರ್ ಫ್ರೆಂಡ್ ನ ನೋಡ್ತೀವಿ. ಅವನು ಈಗ ಸುರಂಗದಿಂದ ಹೊರಗೆ ಬಂದಿದ್ದಾನೆ. ಅವನು ಬೇಗನೆ ಆ ಸಿಮೆಂಟ್ ಬ್ಲಾಕ್ ನ ಸುರಂಗಕ್ಕೆ ಫಿಟ್ ಮಾಡ್ತಾನೆ ಮತ್ತೆ ಸೆಲ್ ನ ಬಾಗಿಲು ತೆಗೆದು ನೋಡಿದಾಗ ಹೊರಗೆ ಯಾರೂ ಇರೋದಿಲ್ಲ. ಆಕ್ಚುಯಲಿ ಗಾರ್ಡ್ಸ್ ಮೇಲೆ ಅಟ್ಯಾಕ್ ಮಾಡಿರೋ ಕಾರಣಕ್ಕೆ ಎಲ್ಲ ಕೈದಿಗಳ ಬಟ್ಟೆ ಬಿಚ್ಚಿಸಿ ಹೊರಗೆ ಬಿಸಿಲಲ್ಲಿ ನಿಲ್ಲಿಸಿರ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಅಲ್ಲಿಗೆ ಜೈಲಿನ ವಾರ್ಡನ್ ಬರ್ತಾನೆ. ವಾರ್ಡನ್ ಹೇಳ್ತಾನೆ, ಇವರೆಲ್ಲರನ್ನೂ ಬಟ್ಟೆ ಇಲ್ದೆ ಸೂರ್ಯ ಮುಳುಗೋವರೆಗೂ ಇಲ್ಲೇ ನಿಲ್ಲಿಸಿ ಅಂತ. ಮತ್ತೆ ಒಂದು ದಿನ ಇವರ ಊಟ ಬಂದ್ ಮಾಡಿಸಿ. ಇನ್ನೊಂದು ಕಡೆ ರಾಫೆಲ್ ಹೆಂಡತಿ ಪೋಲಿನಾ ಒಂದು ಚರ್ಚ್ಗೆ ಹೋಗಿ ಲಿಯಾನ್ ತಂದೆಯನ್ನ ಮೀಟ್ ಮಾಡ್ತಾಳೆ. ಲಿಯಾನ್ ತಂದೆ ಒಬ್ಬ ಪಾದ್ರಿ ಆಗಿರ್ತಾರೆ. ಇಲ್ಲಿ ಲಿಯಾನ್ನ ಒಬ್ಬ ಹಳೆಯ ಫ್ರೆಂಡ್ ಕೂಡ ಬರ್ತಾನೆ. ಆಗ ರಾಫೆಲ್ ಹೆಂಡತಿ ಪೋಲಿನಾ ಲಿಯಾನ್ನ ತಂದೆ ಮತ್ತು ಅವನ ಫ್ರೆಂಡ್ಗೆ ಲಿಯಾನ್ನ ಪೂರ್ತಿ ಪ್ಲಾನ್ ವಿವರಿಸ್ತಾಳೆ. ಅವರನ್ನ ಉಳಿಸೋಕೆ ನಾವು ಒಂದು ಬಸ್ ಅರೇಂಜ್ ಮಾಡಬೇಕು ಅಂತ ಹೇಳ್ತಾಳೆ. ಆಗ ಲಿಯಾನ್ನ ಫ್ರೆಂಡ್ ಕೂಡ ಇವರಿಗೆ ಹೆಲ್ಪ್ ಮಾಡೋಕೆ ಒಪ್ಕೊಳ್ತಾನೆ. ಬಸ್ ಅರೇಂಜ್ಮೆಂಟ್ ನಾನು ಮಾಡ್ತೀನಿ ಅಂತ ಹೇಳ್ತಾನೆ. ಇನ್ನೊಂದು ಕಡೆ ಜೈಲಲ್ಲಿ ರಾಫೆಲ್ನ ಮೀಟ್ ಮಾಡೋಕೆ ಅವನ ಲಾಯರ್ ಬರ್ತಾಳೆ. ಇಲ್ಲಿ ಜೈಲಿನ ವಾರ್ಡನ್ ರಾಫೆಲ್ಗೆ ಸಿಗರೇಟ್ ಕೊಡೋಕೆ ಬರ್ತಾನೆ. ಆದ್ರೆ ರಾಫೆಲ್ ಸಿಗರೇಟ್ ತಗೊಳ್ಳೋಕೆ ನಿರಾಕರಿಸ್ತಾನೆ. ಆದ್ರೆ ವಾರ್ಡನ್ ಯಾವ ಬ್ರ್ಯಾಂಡ್ ಸಿಗರೇಟ್ ಸೇತಾನೆ ಅನ್ನೋದನ್ನ ಅವನ ಸಿಗರೇಟ್ ಪ್ಯಾಕೆಟ್ ನೋಡಿ ರಾಫೆಲ್ ಗುರುತಿಸ್ತಾನೆ. ಈಗ ಇವರು ಈ ಜೈಲಿನಲ್ಲಿ ಇದ್ದು 1 ವರ್ಷಕ್ಕಿಂತ ಜಾಸ್ತಿ ಟೈಮ್ ಕಳೆದು ಹೋಗಿತ್ತು ಮತ್ತು ಇವರು ಸುರಂಗವನ್ನ ಕೂಡ ತುಂಬಾ ಉದ್ದ ಮಾಡಿದ್ರು. ಹಗಲು ರಾತ್ರಿ ಕಷ್ಟಪಟ್ಟ ಮೇಲೆ ಈಗ ಸುರಂಗ ಕೂಡ ಬೇಗ ಕಂಪ್ಲೀಟ್ ಆಗೋ ಹಂತದಲ್ಲಿತ್ತು. ಆದ್ರೆ ಒಂದು ದಿನ ಸುರಂಗದಲ್ಲಿ ಇವರ ಒಬ್ಬ ಫ್ರೆಂಡ್ ಕೆಲಸ ಮಾಡ್ತಿರುವಾಗ ತಕ್ಷಣ ಅವನು ಪ್ರಜ್ಞೆ ತಪ್ಪಿ ಬೀಳ್ತಾನೆ, ಯಾಕಂದ್ರೆ ಅಷ್ಟು ಆಳದಲ್ಲಿ ಆಕ್ಸಿಜನ್ ಕಮ್ಮಿ ಇರುತ್ತೆ. ಒಳ್ಳೆ ವಿಷಯ ಅಂದ್ರೆ ರಾಫೆಲ್ ಅವನ ಹಿಂದೆ ಇರ್ತಾನೆ ಮತ್ತು ಹೇಗೋ ಮಾಡಿ ಅವನನ್ನ ಹೊರಗೆ ಕರ್ಕೊಂಡು ಬರ್ತಾನೆ. ಸಂಜೆ ಇವರೆಲ್ಲ ಮೀಟಿಂಗ್ ಮಾಡ್ತಾರೆ. ಈಗ ಸುರಂಗ ತುಂಬಾ ಉದ್ದ ಆಗಿದೆ, ಅಲ್ಲಿ ಒಳಗಡೆ ಆಕ್ಸಿಜನ್ ಇಲ್ಲದ ಕಾರಣ ಉಸಿರಾಡೋಕೆ ಕಷ್ಟ ಆಗ್ತಿದೆ, ಅದಕ್ಕೆ ಏನಾದ್ರೂ ಮಾಡ್ಲೇಬೇಕು. ಇಲ್ಲಿ ಜೈಲಲ್ಲಿ ಕೆಲಸ ಮಾಡೋ ಒಬ್ಬ ಮನುಷ್ಯ ಇರ್ತಾನೆ. ಅವನ ಹತ್ರ ಒಂದು ಮಷೀನ್ ಇರುತ್ತೆ, ಅದಕ್ಕೆ ಫ್ಯಾನ್ ಹಾಕಿ ಈ ಜನ ಸುರಂಗದ ಎಂಡ್ ವರೆಗೆ ಆಕ್ಸಿಜನ್ ತಲುಪಿಸಬಹುದು. ರಾಫೆಲ್ ಆ ಮನುಷ್ಯನಿಗೆ ಹೇಳ್ತಾನೆ, ನೀನು ನಮಗೆ ಈ ಮೋಟಾರ್ ಕೊಟ್ರೆ ನಾವು ನಿನ್ನನ್ನು ನಮ್ಮ ಜೊತೆ ಸೇರಿಸಿಕೊಳ್ತೀವಿ ಅಂತ. ಆ ಕೈದಿ ಒಪ್ಪಿಕೊಳ್ತಾನೆ. ಆಮೇಲೆ ಇವರು ಆ ಮೋಟಾರ್ಗೆ ಫ್ಯಾನ್ ಹಾಕಿ ಪ್ಲಾಸ್ಟಿಕ್ ಪೈಪ್ ಮೂಲಕ ಸುರಂಗದ ಎಂಡ್ ವರೆಗೆ ಆಕ್ಸಿಜನ್ ತಲುಪಿಸೋದ್ರಲ್ಲಿ ಸಕ್ಸಸ್ ಆಗ್ತಾರೆ ಮತ್ತು ಈಗ ಸುರಂಗದ ಕೊನೆಯಲ್ಲಿ ಕೆಲಸ ಮಾಡೋರಿಗೆ ಉಸಿರಾಡೋಕೆ ಯಾವುದೇ ತೊಂದರೆ ಆಗಲ್ಲ. ಈ ರೀತಿ ಇವರ ಕೆಲಸ ಮತ್ತೆ ಶುರುವಾಗುತ್ತೆ. ಆದ್ರೆ ಈಗ ಜೈಲಿನ ವಾರ್ಡನ್ಗೆ ಕೈದಿಗಳ ಮೇಲೆ ಅನುಮಾನ ಶುರುವಾಗುತ್ತೆ. ಅದಕ್ಕೆ ವಾರ್ಡನ್ ಒಬ್ಬ ಕೈದಿನ ತನ್ನ ಹತ್ರ ಕರೀತಾನೆ. ಅವನ ಹೆಸರು ಬಿಗಾಟ್. ವಾರ್ಡನ್ ಬಿಗಾಟ್ಗೆ ಸಿಗರೇಟ್ ಪ್ಯಾಕೆಟ್ ಕೊಟ್ಟು, ಜೈಲಿನಲ್ಲಿ ಏನೋ ಒಂದು ಗೊಂದಲ ನಡೀತಿದೆ ಅಂತ ನನಗೆ ಅನ್ನಿಸ್ತಿದೆ ಅಂತ ಹೇಳ್ತಾನೆ. ಅದಕ್ಕೆ ನೀನು ಕೈದಿಗಳ ಮೇಲೆ ಕಣ್ಣಿಡ್ಬೇಕು, ಅವರು ಏನು ಮಾಡ್ತಿದ್ದಾರೆ ಅಂತ ನೋಡ್ಬೇಕು ಅಂತ ಹೇಳ್ತಾನೆ. ಬಿಗಾಟ್ ಅದಕ್ಕೆ ಒಪ್ಪಿಕೊಳ್ತಾನೆ. ನಿಜ ಹೇಳ್ಬೇಕಂದ್ರೆ ಜೈಲಿನಲ್ಲಿ ಕೈದಿಗಳು ಸುರಂಗ ಕೊರೆಯೋಕೆ ಟ್ರೈ ಮಾಡ್ತಿದ್ದಾರೆ ಅನ್ನೋದು ಬಿಗಾಟ್ಗೆ ಇನ್ನೂ ಗೊತ್ತಿರಲ್ಲ. ಇಲ್ಲಿ ಇವರು ಸುರಂಗ ಕೊರೆಯೋಕೆ ಶುರು ಮಾಡಿ 514 ಡೇಸ್ ಕಳೆದಿರುತ್ತೆ ಮತ್ತು ಈಗ ಅವರು ಜೈಲಿನ ಹೊರಗಿನವರೆಗೂ ಸುರಂಗ ಕೊರೆದಿರುತ್ತಾರೆ. ಈಗ ಸುರಂಗ ಎಲ್ಲಿಯವರೆಗೆ ಬಂದಿರುತ್ತೋ ಅಲ್ಲಿ ರಾಫೆಲ್ ಕೆಳಗಿನಿಂದ ಒಂದು ಸಣ್ಣ ಸುರಂಗ ಮಾಡಿ ಮೇಲೆ ಕೆಂಪು ಬಣ್ಣದ ಲಿಕ್ವಿಡ್ ಸುರಿತಾನೆ. ಹೊರಗಡೆ ಇರೋ ರಾಫೆಲ್ ಹೆಂಡತಿ ಮತ್ತು ಲಿಯಾನ್ನ ಫ್ರೆಂಡ್ಗೆ ಸುರಂಗ ಇಲ್ಲಿಯವರೆಗೆ ಬಂದಿದೆ ಅಂತ ಗೊತ್ತಾಗ್ಲಿ ಅನ್ನೋದು ಅವರ ಪ್ಲಾನ್ ಆಗಿರುತ್ತೆ. ಇನ್ನೊಂದು ಕಡೆ ಬಿಗಾಟ್ಗೆ ರಾಫೆಲ್ ಮತ್ತು ಲಿಯಾನ್ ಮೇಲೆ ಡೌಟ್ ಬರುತ್ತೆ. ಆದ್ರೆ ಇವರು ನಿಜವಾಗ್ಲೂ ಸುರಂಗ್ ತೋಡ್ತಿದ್ದಾರೆ ಅಂತ ಅವನಿಗೆ ಪೂರ್ತಿ ನಂಬಿಕೆ ಇರಲ್ಲ. ಅದಕ್ಕೆ ಬಿಗಾಟ್ ತನ್ನ ಡೌಟ್ ಕ್ಲಿಯರ್ ಮಾಡ್ಕೊಳ್ಳೋಕೆ ರಾಫೆಲ್ ಹತ್ರ ಬಂದು, ನೀವೇನಾದ್ರೂ ಇಲ್ಲಿಂದ ಎಸ್ಕೇಪ್ ಆಗೋ ಪ್ಲಾನ್ ಮಾಡ್ತಿದ್ರೆ ಪ್ಲೀಸ್ ನನ್ನನ್ನು ಸೇರಿಸಿಕೊಳ್ಳಿ, ನಾನು ಇಲ್ಲಿ ಸಾಕಾಗಿ ಹೋಗಿದ್ದೀನಿ ಅಂತ ಹೇಳ್ತಾನೆ.
ಹೊರಗಡೆ ನನ್ನ ಹೆಂಡತಿ ಮಗಳು ನನಗೋಸ್ಕರ ವೇಟ್ ಮಾಡ್ತಿದ್ದಾರೆ ಅಂತಾನೆ. ಇದನ್ನ ಕೇಳಿ ರಾಫೇಲ್ಗೆ ಬಿಗಾಟ್ ಮೇಲೆ ಪಾಪ ಅನ್ಸುತ್ತೆ. ಅದಕ್ಕೆ ಸುರಂಗದ ಬಗ್ಗೆ ಹೇಳೋಕೆ ಹೋದಾಗ ರಾಫೇಲ್ ಕಣ್ಣಿಗೆ ಬಿಗಾಟ್ ಕೈಯಲ್ಲಿದ್ದ ಸಿಗರೇಟ್ ಪ್ಯಾಕೆಟ್ ಕಾಣುತ್ತೆ. ಇದು ರಾಫೇಲ್ ವಾರ್ಡನ್ ಹತ್ರ ನೋಡಿದ್ದ ಅದೇ ಪ್ಯಾಕೆಟ್ ಆಗಿರುತ್ತೆ. ಅದಕ್ಕೆ ಬಿಗಾಟ್ ವಾರ್ಡನ್ ಜೊತೆ ಸೇರ್ಕೊಂಡಿದ್ದಾನೆ ಅನ್ನೋದು ರಾಫೇಲ್ಗೆ ಅರ್ಥ ಆಗುತ್ತೆ. ಇದು ಗೊತ್ತಾದ ತಕ್ಷಣ ರಾಫೇಲ್ ಬಿಗಾಟ್ಗೆ ಏನನ್ನೂ ಹೇಳಲ್ಲ. ಇನ್ನೊಂದು ಕಡೆ ಹೊರಗಡೆ ಇರೋ ಲಿಯಾನ್ನ ಹಳೆ ಫ್ರೆಂಡ್ ತನ್ನ ನಾಯಿನ ಕರ್ಕೊಂಡು ರನ್ನಿಂಗ್ ಮಾಡೋ ನೆಪದಲ್ಲಿ ಜೈಲ್ ಹತ್ರ ಬರ್ತಾನೆ ಮತ್ತು ಆ ರೆಡ್ ಕಲರ್ ಲಿಕ್ವಿಡ್ ನ ನೋಡ್ತಾನೆ. ಮರುದಿನ ಲಿಯಾನ್ ತಂದೆ ಜೈಲಿಗೆ ಬಂದು ಲಿಯಾನ್ಗೆ ವಿಷಯ ಹೇಳ್ತಾರೆ. ನೀವು ಹೊರಗಡೆ ಹಾಕಿದ್ದ ಆ ರೆಡ್ ಕಲರ್ ಲಿಕ್ವಿಡ್ ನಮಗೆ ಕಂಡಿದೆ. ನೀವು ಜೈಲ್ ಬೌಂಡ್ರಿಯಿಂದ ಹೊರಗಡೆ ಅಂತೂ ಬಂದಿದ್ದೀರಾ, ಆದ್ರೆ ಇನ್ನು ಸರಿಯಾದ ಜಾಗಕ್ಕೆ ತಲುಪಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನೀವು ಇನ್ನು 40 ಫೀಟ್ ಸುರಂಗ್ ಕೊರೆಯಬೇಕಾಗುತ್ತೆ. ಇದಾದ ಮೇಲೆ ಇವರು ಮತ್ತೆ ಸುರಂಗನ ಇನ್ನು ಉದ್ದ ಮಾಡೋಕೆ ಶುರು ಮಾಡ್ತಾರೆ. ಇನ್ನು ಕೆಲವೇ ದಿನಗಳ ಕೆಲಸದ ನಂತರ ಇವರ ಸುರಂಗ ಕಂಪ್ಲೀಟ್ ಆಗೋ ಹಂತದಲ್ಲಿತ್ತು. ಆದ್ರೆ ಮುಂದೆ ಇವರ ಜೊತೆ ಏನಾಗುತ್ತೆ ಅನ್ನೋದರ ಬಗ್ಗೆ ಇವರು ಸ್ವಲ್ಪನೂ ಯೋಚನೆ ಮಾಡಿರ್ಲಿಲ್ಲ. ಒಂದು ದಿನ ಇವರ ಒಬ್ಬ ಗೆಳೆಯ ಸುರಂಗ ಕೊರೆಯೋ ಕೆಲಸದಲ್ಲಿ ತೊಡಗಿದ್ದಾಗ ಅಚಾನಕ್ ಆಗಿ ದೊಡ್ಡ ಭೂಕಂಪ ಆಗುತ್ತೆ. ಇದರಿಂದ ಜೈಲಿನ ಗೋಡೆಗಳೆಲ್ಲ ನಡುಗೋಕೆ ಶುರು ಮಾಡುತ್ತೆ. ಲಿಯಾನ್ ಆ ಟೈಮಲ್ಲಿ ತನ್ನ ಫ್ರೆಂಡ್ಸ್ ಜೊತೆ ಹೊರಗೆ ಫುಟ್ಬಾಲ್ ಮ್ಯಾಚ್ ನೋಡ್ತಾ ಇದ್ದ. ಭೂಕಂಪದ ಅನುಭವ ಆಗ್ತಿದ್ದ ಹಾಗೆ ಅವನು ವೇಗವಾಗಿ ಸುರಂಗದ ಕಡೆಗೆ ಓಡ್ತಾನೆ. ಇತ್ತ ಗಾರ್ಡ್ಗಳು ಜೈಲಿನ ಗೋಡೆಗಳು ಎಲ್ಲಿ ಬಿದ್ದು ಬಿಡುತ್ತೋ ಅನ್ನೋ ಭಯದಿಂದ ಎಲ್ಲರನ್ನ ಹೊರಗೆ ಕಳಿಸ್ತಾ ಇರ್ತಾರೆ. ಅಷ್ಟರಲ್ಲಿ ಲಿಯಾನ್ ಹೇಗೋ ಮಾಡಿ ಸುರಂಗದ ಒಳಗೆ ಸಿಕ್ಕಿ ಹಾಕಿಕೊಂಡಿದ್ದ ತನ್ನ ಗೆಳೆಯನನ್ನ ಹೊರಗೆ ಕರ್ಕೊಂಡು ಬರ್ತಾನೆ. ಈಗ ಲಿಯಾನ್ ತನ್ನ ಗೆಳೆಯನನ್ನಂತೂ ಕಾಪಾಡಿದ. ಆದ್ರೆ ಭೂಕಂಪದಿಂದ ಸುರಂಗ ಏನಾದ್ರೂ ಒಳಗಡೆಯಿಂದ ಒಡೆದು ಹೋಗಿದ್ಯಾ ಅನ್ನೋ ಭಯ ಅವನನ್ನ ಕಾಡ್ತಿತ್ತು. ಅದಕ್ಕೆ ಲಿಯಾನ್ ಮತ್ತೆ ಸುರಂಗದ ಒಳಗೆ ಹೋಗಿ ನೋಡ್ತಾನೆ. ಸುರಂಗ ಪೂರ್ತಿಯಾಗಿ ಸೇಫ್ ಆಗಿದೆ ಅಂತ ನೋಡಿ ಲಿಯಾನ್ಗೆ ತುಂಬಾನೇ ನೆಮ್ಮದಿ ಆಗುತ್ತೆ. ಈಗ ಇವರ ಸುರಂಗದ ಕೆಲಸ ಪೂರ್ತಿ ಮುಗಿಯೋ ಹಂತದಲ್ಲಿದ್ದಾಗ ಲಿಯಾನ್ ಹೋಗಿ ಜೈಲಿನ ಒಬ್ಬ ಕೈದಿಯನ್ನ ಮೀಟ್ ಮಾಡ್ತಾನೆ. ಅವನು ವೀಲ್ ಚೇರ್ ನಲ್ಲಿ ಇರ್ತಾನೆ. ನಾವು ಬೇಗ ಇಲ್ಲಿಂದ ಎಸ್ಕೇಪ್ ಆಗ್ತೀವಿ, ನೀನು ಕೂಡ ನಮ್ಮ ಜೊತೆ ಬರ್ಬೇಕು ಅಂತ ನಾನು ಬಯಸ್ತೀನಿ ಅಂತ ಲಿಯಾನ್ ಹೇಳ್ತಾನೆ. ಆದ್ರೆ ಆ ವೀಲ್ ಚೇರ್ ಮೇಲೆ ಇರೋ ಮನುಷ್ಯ ಹೇಳ್ತಾನೆ, ನೀನು ಆದಷ್ಟು ಬೇಗ ಇಲ್ಲಿಂದ ಓಡಿ ಹೋಗು, ನನ್ನ ಬಗ್ಗೆ ಚಿಂತೆ ಮಾಡಬೇಡ, ನಾನು ನಿನ್ನ ಜೊತೆ ಬರೋಕೆ ಆಗಲ್ಲ ಅಂತ. ಕೊನೆಗೂ ಆ ದಿನ ಬಂದೇ ಬಿಡ್ತು. ಈ ಜನ ಜೈಲಿನಿಂದ ಓಡಿ ಹೋಗೋ ಆ ದಿನ ಬಂದಿತ್ತು. ರಾತ್ರಿ ಎಲ್ಲ ಕೈದಿಗಳು ಟಿವಿ ನೋಡೋದ್ರಲ್ಲಿ ಬ್ಯೂಸಿ ಇರೋವಾಗ ಯಾರೆಲ್ಲ ಇಲ್ಲಿಂದ ಓಡಿ ಹೋಗೋ ಪ್ಲಾನಿಂಗ್ ನಲ್ಲಿ ಇದ್ರೋ ಆ ಕೈದಿಗಳೆಲ್ಲ ಒಬ್ಬೊಬ್ಬರಾಗಿ ಎದ್ದು ಹೋಗೋಕೆ ಶುರು ಮಾಡ್ತಾರೆ. ಇಲ್ಲಿ ಯಾರಿಗೂ ಅವರ ಮೇಲೆ ಅನುಮಾನ ಬರಲ್ಲ, ಯಾಕಂದ್ರೆ ಎಲ್ಲರ ಗಮನ ಟಿವಿಯಲ್ಲಿ ಬರ್ತಿರೋ ರೊಮ್ಯಾಂಟಿಕ್ ಫಿಲ್ಮ್ ಮೇಲಿರುತ್ತೆ. ಓಡಿ ಹೋಗೋ ಪ್ಲಾನ್ ಇರೋರೆಲ್ಲ ಸುರಂಗ ಇರೋ ಸೆಲ್ಗೆ ಬರ್ತಾರೆ. ಮತ್ತೆ ಇಲ್ಲಿ ಒಬ್ಬೊಬ್ಬರಾಗಿ ಎಲ್ಲ ಕೈದಿಗಳು ಸುರಂಗದ ಒಳಗೆ ಇಳಿಯೋಕೆ ಶುರು ಮಾಡ್ತಾರೆ. ಅತ್ತ ಬಿಗೋಟ್ ಟಿವಿ ನೋಡ್ತಾ ಇರುವಾಗ ಅವನ ಗಮನ ಹಿಂದಕ್ಕೆ ಹೋಗುತ್ತೆ. ಅಲ್ಲಿಂದ ತುಂಬಾ ಜನ ಕೈದಿಗಳು ಹೋಗಿರೋದನ್ನ ಅವನು ನೋಡ್ತಾನೆ. ಇದನ್ನ ನೋಡಿ ಅವನಿಗೆ ಅನುಮಾನ ಬರುತ್ತೆ. ಅವನು ನೇರವಾಗಿ ರಾಫೇಲ್ನ ಸೆಲ್ ಕಡೆ ಹೋಗೋಕೆ ಶುರು ಮಾಡ್ತಾನೆ. ಆದ್ರೆ ದಾರಿಯಲ್ಲಿ ವೀಲ್ ಚೇರ್ ಮನುಷ್ಯ ಬಿಗೋಟ್ನ ತಡೀತಾನೆ. ಆದ್ರೆ ಬಿಗೋಟ್ ಈ ಮನುಷ್ಯನ ತಳ್ಳಿ ಕೆಳಗೆ ಹಾಕ್ತಾನೆ. ಆಮೇಲೆ ಅವನು ನೇರವಾಗಿ ರಾಫೇಲ್ನ ಸೆಲ್ಗೆ ಬರ್ತಾನೆ. ಅಲ್ಲಿ ಅವನಿಗೆ ಸುರಂಗ ಕಾಣಿಸುತ್ತೆ. ಜೊತೆಗೆ ಅಲ್ಲಿ ಆಸ್ಕರ್ ಕೂಡ ನಿಂತಿರ್ತಾನೆ. ಇಲ್ಲಿಂದ ಹೊರಗೆ ಹೋಗೋ ಕೊನೆಯ ಕೈದಿ ಆಸ್ಕರ್ ಆಗಿರ್ತಾನೆ. ಆದ್ರೆ ಇವಾಗ ಬಿಗೋಟ್ಗೆ ಎಲ್ಲ ಸತ್ಯ ಗೊತ್ತಾಗಿರೋದ್ರಿಂದ ಅವನು ಪೊಲೀಸ್ನ ಕರೆಯೋಕೆ ಹೋಗ್ತಾನೆ. ಆದ್ರೆ ಆಸ್ಕರ್ ಅವನನ್ನ ಹಿಡ್ಕೊಳ್ತಾನೆ. ಈ ಮಧ್ಯೆ ಇವರಿಬ್ಬರ ನಡುವೆ ಫೈಟ್ ಶುರುವಾಗುತ್ತೆ ಮತ್ತು ಬಿಗೋಟ್ ಆಸ್ಕರ್ನ ತೋಳಿಗೆ ಸ್ಕ್ರೂ ಡ್ರೈವರ್ನಿಂದ ಚುಚ್ಚಿ ಅವನನ್ನ ಕೆಟ್ಟದಾಗಿ ಗಾಯಗೊಳಿಸ್ತಾನೆ. ಆದ್ರೆ ಆಸ್ಕರ್ ಕೆಟ್ಟದಾಗಿ ಗಾಯಗೊಂಡಿದ್ರು ಬಿಗೋಟ್ನ ಹೋಗೋಕೆ ಬಿಡಲ್ಲ ಮತ್ತು ಅವನನ್ನ ಹೊಡೆದು ಪ್ರಜ್ಞೆ ತಪ್ಪಿಸ್ತಾನೆ. ಈಗ ಆಸ್ಕರ್ ಕೂಡ ಸುರಂಗದೊಳಗೆ ಹೋಗೋಕೆ ಟ್ರೈ ಮಾಡ್ತಾನೆ. ಆದ್ರೆ ಅವನ ತೋಳು ಕೆಟ್ಟದಾಗಿ ಗಾಯಗೊಂಡಿರೋದ್ರಿಂದ ಅವನಿಗೆ ಅದು ಸಾಧ್ಯವಾಗಲ್ಲ. ಗಾಯದಿಂದ ಅವನಿಗೆ ಸುರಂಗದೊಳಗೆ ಹೋಗೋಕಾಗಲ್ಲ. ಅಂದರ್ ಆ ರಹಾ ಹೈ. ಇನ್ನೊಂದು ಕಡೆ ಎಲ್ಲಾ ಕೈದಿಗಳು ಸುರಂಗದೊಳಗೆ ನಿಧಾನವಾಗಿ ಮುಂದೆ ಹೋಗ್ತಾ ಇರ್ತಾರೆ ಮತ್ತು ಹೋಗ್ತಾ ಹೋಗ್ತಾ ಸುರಂಗದ ಕೊನೆಗೆ ತಲುಪ್ತಾರೆ. ಅಲ್ಲಿ ಹೊರಗಡೆಯಿಂದ ಲಿಯಾನ್ನ ಹಳೆ ಫ್ರೆಂಡ್ ಸುರಂಗದೊಳಗೆ ಬರ್ತಾ ಇರ್ತಾನೆ. ಅವನು ಮೇಲ್ಭಾಗವನ್ನ ಓಪನ್ ಮಾಡ್ತಾನೆ ಮತ್ತು ಒಬ್ಬೊಬ್ಬರನ್ನೇ ಕೈ ಹಿಡಿದು ಹೊರಗೆ ಎಳೆದುಕೊಳ್ತಾನೆ. ಹೊರಗೆ ಬಂದ ಮೇಲೆ ಎಲ್ಲಾ ಕೈದಿಗಳು ಬೇಗನೆ ಬಟ್ಟೆ ಬದಲಾಯಿಸಿಕೊಳ್ತಾರೆ. ಅಷ್ಟರಲ್ಲಿ ಅವರಿಗೆ ಎದುರಿಗಿರೋ ಬ್ರಿಡ್ಜ್ ಮೇಲೆ ಒಂದು ಬಸ್ ಬರೋದು ಕಾಣಿಸುತ್ತೆ. ಅದನ್ನ ನೋಡಿ ಅವರೆಲ್ಲರೂ ಆ ಬಸ್ ಕಡೆ ಓಡೋಕೆ ಶುರು ಮಾಡ್ತಾರೆ ಮತ್ತು ಬಸ್ ಹತ್ತಿ ಕೂತ್ಕೊಳ್ತಾರೆ. ಆದ್ರೆ ಆಸ್ಕರ್ ಇನ್ನೂ ಬಂದಿರಲ್ಲ. ಹಾಗಾಗಿ ಎಲ್ಲಾ ಕೈದಿಗಳು ಅವನಿಗಾಗಿ ಕಾಯ್ತಾ ಇರ್ತಾರೆ. ಇಲ್ಲಿ ಜರ್ಮನ್ ಹೇಳ್ತಾನೆ, ಆಸ್ಕರ್ ಏನೋ ತೊಂದರೆಯಲ್ಲಿದ್ದಾನೆ ಅಂತ ನನಗೆ ಅನಿಸ್ತಿದೆ, ಅದಕ್ಕೆ ನಾನು ಅವನ ಸಹಾಯಕ್ಕೆ ಹೋಗ್ತಾ ಇದ್ದೀನಿ ಅಂತ. ಅವನು ಆಸ್ಕರ್ನ ಕರ್ಕೊಂಡು ಬರ್ಲು ಹೋಗ್ತಾನೆ. ಅತ್ತ ಜೈಲಲ್ಲಿ ಮೂವಿ ಮುಗಿದು ಎಲ್ಲಾ ಕೈದಿಗಳು ತಮ್ಮ ತಮ್ಮ ಸೆಲ್ಗೆ ಹೋಗೋಕೆ ಶುರು ಮಾಡ್ತಾರೆ. ಆಗ ಆ ವೀಲ್ ಚೇರ್ ಕೈದಿ ಎಲ್ಲರಿಗೂ ಬಂದು ಹೇಳ್ತಾನೆ, ರಾಫೇಲ್ ಸೆಲ್ನಲ್ಲಿ ಒಂದು ಸುರಂಗ ಇದೆ, ಅಲ್ಲಿಂದ ನೀವು ತಪ್ಪಿಸಿಕೊಳ್ಳಬಹುದು ಅಂತ. ಇದನ್ನ ಕೇಳಿ ಎಲ್ಲ ಕೈದಿಗಳು ಆ ಕಡೆ ಓಡೋಕೆ ಶುರು ಮಾಡ್ತಾರೆ. ಇದನ್ನ ನೋಡಿ ಗಾರ್ಡ್ಸ್ಗೆ ಅನುಮಾನ ಬರುತ್ತೆ ಮತ್ತು ಅವರು ಅಲ್ಲಿಗೆ ಇನ್ನು ಹೆಚ್ಚಿನ ಗಾರ್ಡ್ಸ್ನ ಕರೆಸ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಇಡೀ ಜೈಲಲ್ಲಿ ಸೈರನ್ ಸದ್ದು ಕೇಳಿಸುತ್ತೆ. ಹೊರಗಡೆ ಬಸ್ನಲ್ಲಿದ್ದ ಕೈದಿಗಳು ಅದನ್ನ ಕೇಳ್ತಾರೆ. ಎಲ್ಲಾ ಕೈದಿಗಳಿಗೆ ಅರ್ಥ ಆಗುತ್ತೆ, ಇನ್ಮೇಲೆ ಇಲ್ಲಿ ಜಾಸ್ತಿ ಹೊತ್ತು ಇರೋದು ಸೇಫ್ ಅಲ್ಲ ಅಂತ. ಅದಕ್ಕೆ ನಾವು ಇಲ್ಲಿಂದ ಹೊರಡಬೇಕು ಅಂತ ಅಂದ್ಕೊಳ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಜರ್ಮನ್ ಕೂಡ ಬರ್ತಾನೆ. ಅವನು ಹೇಳ್ತಾನೆ, ನಾನು ಸುರಂಗದ ಹತ್ತಿರ ಹೋಗಿದ್ದೆ, ಆದ್ರೆ ಅಲ್ಲಿ ಆಸ್ಕರ್ ಇರ್ಲಿಲ್ಲ ಅಂತ. ಅದಾದ ನಂತರ ಬಸ್ಸಲ್ಲಿಂದ ಹೊರಡೋಕೆ ಶುರು ಮಾಡುತ್ತೆ. ಇನ್ನೊಂದೆಡೆ ಜೈಲಿನಲ್ಲಿ ಆಸ್ಕರ್ನ ತೋರಿಸ್ತಾರೆ. ಗಾಯ ಆಗಿದ್ರಿಂದ ಅವನಿಗೆ ಜೈಲಿನಿಂದ ಓಡಿ ಹೋಗೋಕೆ ಆಗಿರಲ್ಲ. ಈಗ ಕೈದಿಗಳು ಓಡಿ ಹೋದ ವಿಷಯ ಜೈಲಿನ ವಾರ್ಡನ್ಗೆ ತಿಳಿಯುತ್ತೆ. ಕೈದಿಗಳು ತಪ್ಪಿಸಿಕೊಂಡಿರೋ ವಿಷಯ ಕೇಳಿ ಅವನಿಗೆ ತುಂಬಾ ಕೋಪ ಬರುತ್ತೆ. ಇನ್ನೊಂದು ಕಡೆ ಎಲ್ಲಾ ಕೈದಿಗಳು ಬಸ್ನಲ್ಲಿದ್ರು. ಅಲ್ಲಿ ಪೋಲಿನಾ ಎಲ್ಲಾ ಕೈದಿಗಳಿಗೆ ಅವರ ಪರ್ಸ್ ಕೊಡ್ತಾಳೆ. ಅದರಲ್ಲಿ ಸ್ವಲ್ಪ ದುಡ್ಡು ಮತ್ತು ಫೇಕ್ ಐಡಿಗಳು ಇರುತ್ತೆ. ಎಲ್ಲಾ ಕೈದಿಗಳು ಬೇರೆ ಬೇರೆಯಾಗಿ
ತಮ್ಮ ತಮ್ಮ ದಾರಿಯಲ್ಲಿ ಹೋಗ್ತಾರೆ. ಹೀಗೆ ಕಳೆದ ಕೆಲವು ತಿಂಗಳುಗಳಿಂದ ಹಗಲು ರಾತ್ರಿ ಕಷ್ಟಪಟ್ಟಿದ್ದ ಎಲ್ಲ ಕೈದಿಗಳು ಅವರೆಲ್ಲ ಜೈಲಿನಿಂದ ಆಜಾದಾಗ್ತಾರೆ. ಇದು ಇತಿಹಾಸದ ಅತಿ ದೊಡ್ಡ ಜೈಲ್ ಬ್ರೇಕ್ ಘಟನೆಯಾಗಿತ್ತು. ಇಲ್ಲಿ ಒಂದೇ ಸಲಕ್ಕೆ ಪೂರ್ತಿ 50 ಜನ ಜೈಲಿನಿಂದ ಪರಾರಿಯಾಗ್ತಾರೆ. ಆದ್ರೆ ಇವರ ಜೊತೆಗಾರ ಆಸ್ಕರ್ ತಪ್ಪಿಸಿಕೊಳ್ಳೋಕೆ ಆಗಲ್ಲ. ಈ ಸೀನ್ ಜೊತೆ ಈ ಕಥೆ ಇಲ್ಲಿಗೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್.